Hello students, welcome back to SciMath videos. So this is Rajesh. So as we have told, ನಾವು ಮೊದಲೇ ಹೇಳಿದ್ವಿ ನಮ್ಮ ಚಾನೆಲ್ ನಲ್ಲಿ after 10th ಏನು, what after 10th. So these questions we all of you had added. You had put in the chat box or you had messaged me, sir video ಮಾಡಿ ಇದ್ರ ಬಗ್ಗೆ ಅಂತ. ಸೊ ಯಾರೋ ಒಬ್ರು ಜಸ್ಟ್ ಅದ್ರ ಬಗ್ಗೆ ನಾನೇ ಹೇಳ್ಬಿಡೋದ್ರಿಂದ ತುಂಬಾ ಹೆಲ್ಪ್ ಆಗಲ್ಲ. ಸೊ ವಿ ವಾಂಟ್ ಸಮ್ ಪ್ರೊಫೆಷನಲ್, ಆ ಫೀಲ್ಡ್ ಅಲ್ಲಿ ಯಾರು ಪ್ರೊಫೆಷನಲ್ ಆಗಿದ್ದಾರೆ ಅದ್ರ ಬಗ್ಗೆ ಗೊತ್ತಿರೋರು ಬಂದ್ರೆ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಆಲ್ ಅಂತ ನಮ್ಗನ್ಸ್ತು. ಸೊ ಟುಡೇ ದ ಫಸ್ಟ್ ದಿಸ್ ವಿ ಆರ್ ಡೂಯಿಂಗ್ ಎಸ್ ಎ ಸೀರೀಸ್. ವಿ ಆರ್ ಗೆಟಿಂಗ್ ಡಿಫ್ರೆಂಟ್ ಪೀಪಲ್ ಫ್ರಮ್ ಡಿಫ್ರೆಂಟ್ ಪ್ರೊಫೆಷನ್. ಸೊ ಮುಂದೆ ಒಬ್ರು ಸೈಂಟಿಸ್ಟ್ ನ ಕರ್ಸೋಕ್ ಪ್ಲಾನ್ ಮಾಡ್ತಾ ಇದೀವಿ. ಆಲ್ಸೋ ವಾಂಟ್ ವಿ ಬ್ರಿಂಗಿಂಗ್ CA, charter accountant who is successful charter accountant. We are also planning to bring an agricultural BSc agriculture, MSc agriculture ಮಾಡಿರೋರು ಕೂಡ ಕರ್ಸೋ ಪ್ರಯತ್ನ ಮಾಡ್ತಾ ಇದೀವಿ. So today in our first episode of what after 10th, so we have a special person as a guest to clarify few important things about diploma course. So ನಿಮ್ಗೆಲ್ಲರಿಗೂ ಕೇಳಿರ್ತೀರಾ, you would have already heard from your parents or your friends, 10th ಆದ್ಮೇಲೆ ಡಿಪ್ಲೊಮಾ ಮಾಡೋ, ಡಿಪ್ಲೊಮಾ ಆದ್ಮೇಲೆ ನಿಮ್ಗೆ ಜಾಬ್ ಸಿಗುತ್ತೆ, ಈ ತರ ಎಲ್ಲ ಕೇಳಿರ್ತೀರಾ. ಅದು ಯಾವ ಕಾಲೇಜು ಅಂತ ಗೊತ್ತಿರಲ್ಲ, ಅಥವಾ ಏನ್ ಮಾಡ್ಬೋದು ಆಮೇಲೆ ಅಂತ ಗೊತ್ತಿರಲ್ಲ, ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ವಿ ಥಾಟ್ ಇಂಥ ಕನ್ಫ್ಯೂಷನ್ಸ್ ನ ಕ್ಲಿಯರ್ ಮಾಡಕ್ಕೆ ನಿಮ್ಗೊಂದು ಐಡಿಯಾ ಸಿಗ್ಬೇಕು ಅದ್ರ ಬಗ್ಗೆ ಅಂತ. ಸೊ ಟುಡೇ ವಿ ಹ್ಯಾವ್ ಎ ಲೆಕ್ಚರರ್, okay, who is teaching diploma students from past 6 years. He has done his diploma and also engineering, and then from past 6 years he's teaching. So ತುಂಬಾ ಎಕ್ಸ್ಪೀರಿಯನ್ಸ್ ಇರೋರು ಈ ಫೀಲ್ಡ್ ಅಲ್ಲಿ. ಸೊ ಅವರು ನಾವು ವೆಲ್ಕಮ್ ಮಾಡ್ತಿದ್ವಿ. he is none other than Chandrasekhar sir ಅಂತ. is Chandrasekhar RS. I'm just adding him. So just on your video sir, video on ಮಾಡ್ಕೊಳ್ಳಿ sir. Yes. So hi sir. Hello sir, welcome to this channel sir and this show. So ಈ ಶೋನೇ ನಾವು ಸ್ಟಾರ್ಟ್ ಮಾಡ್ತಿರೋದು ನಿಮ್ಮಿಂದ ಫಸ್ಟ್. ಸೊ ನಮ್ಗೆ ಯಂಗ್ಸ್ಟರ್ಸ್ ಯಾರು ಬರ್ಲಿ ಅಂತ ಅನಿಸ್ತು. ಸೊ ಯಂಗ್ಸ್ಟರ್ಸ್ ಆದ್ರೆ ತುಂಬಾ ಬೇಗ ಅರ್ಥ ಆಗುತ್ತೆ, ಮಕ್ಕಳು ಕೂಡ ಬೇಗ ಅದು ಕನೆಕ್ಟ್ ಆಗುತ್ತೆ ಅಂತ ಅನಿಸ್ತು. ಸೊ ವಿ ಹ್ಯಾವ್ ಚಂದ್ರಶೇಖರ್ RS ಸರ್ ಟುಡೇ. ಸೊ ಅವರು ನಾನು ಹೇಳಿದಂಗೆ ಇಸ್ ಪ್ರೆಸೆಂಟ್ಲಿ ವರ್ಕಿಂಗ್ ಆಸ್ ಲೆಕ್ಚರರ್ ಇನ್ ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗ್ ಇನ್ NMIT, ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಯಲಹಂಕದಲ್ಲಿ. ಸೊ ಅಂಡ್ ಆಲ್ಸೋ ಫ್ರೀಲ್ಯಾನ್ಸಿಂಗ್ ಆಗಿ ಅವರು ಸಿವಿಲ್ ಡಿಸೈನ್ಸ್ ಎಲ್ಲ ಮಾಡ್ತಾರೆ. ಸೊ ಕನ್ಸ್ಟ್ರಕ್ಷನ್ ಕೂಡ ಮಾಡುವಂಥದ್ದು, ಡಿಸೈನ್ ಮಾಡುವಂಥದ್ದು ಮಾಡ್ತಾರೆ. ಅಂಡ್ ಆಲ್ಸೋ ವೆರಿ ಗುಡ್ ಆಕ್ಟರ್. ಅವ್ರದ್ದು ಕೆಲವು ಶಾರ್ಟ್ ಮೂವೀಸ್ ಇದೆ, ನೀವೆಲ್ಲ ನೋಡಿ. ಅದನ್ನ ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕಮೆಂಟ್ ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಅದೇ ನೋಡಿ. ತುಂಬಾ ಒಳ್ಳೆ ಶಾರ್ಟ್ ಮೂವೀಸ್ ಮಾಡ್ತಾರೆ. ಆಮೇಲೆ ಅಡ್ವೆಂಚರಿಸ್ಟ್ ಕೂಡ ಅವರು, ಸಾಕಷ್ಟು ಅಡ್ವೆಂಚರ್ ಇದೆಲ್ಲ ಮಾಡೋ ಆಸಕ್ತಿ ಇರೋರು. ಸೊ ಅವ್ರನ್ನ ಇವತ್ತು ವಿ ವೆಲ್ಕಮ್ ಟು ದಿಸ್ ಶೋ ಸರ್. ಸರ್ ವೆಲ್ಕಮ್. ಥ್ಯಾಂಕ್ ಯು ರಾಜೇಶ್ ಸರ್. ಸೊ ಸರ್ ನಾವು ಅನ್ಕೊಂಡಿರೋದು ಸರ್ ಏನಂದ್ರೆ, ಈ ಸ್ಟೂಡೆಂಟ್ಸ್ ಯಾರಿದ್ದಾರೆ ಸರ್, ದೋಸ್ ಸ್ಟೂಡೆಂಟ್ಸ್ ಆಫ್ಟರ್ 10th, ಅವ್ರಿಗೊಂದು ಐಡಿಯಾ ಕೊಡ್ಬೇಕು ಸರ್. ಏನಂದ್ರೆ ಇವಾಗ ಡಿಪ್ಲೊಮಾ ಯಾರೋ ಫ್ರೆಂಡ್ಸ್ ಸೇರ್ಕೊಂಡ್ರಂತ ಸೇರ್ಕೊಳ್ಳೋದಾಗ್ಲಿ, ಅಥವಾ ಯಾರೋ ಹೇಳಿದ್ರು ಅಂತ ಏನೋ ಕೋರ್ಸ್ ಮಾಡೋದಕ್ಕಿಂತ ಅವರು ಫೈನಾನ್ಷಿಯಲ್ ಕಂಡೀಷನ್ಸ್ ಮನೆಗಳಲ್ಲಿ ಬೇರೆ ಬೇರೆ ಇರುತ್ತೆ. ಒಬ್ಬೊಬ್ಬರ ಮನೆಯಲ್ಲಿ ಒಬ್ಬೊಬ್ರದ್ದು ಒಂದು ಡ್ರೀಮ್ ಇರುತ್ತೆ. ಸೊ ಆ ಡ್ರೀಮ್ ಅನ್ನ ನಾವು ಒಂದು ಚಾನಲೈಸ್ ಮಾಡ್ಬೇಕಾಗುತ್ತೆ, ಫೋಕಸ್ ಮಾಡ್ಬೇಕಾಗುತ್ತೆ. ಸೊ ಅದಕ್ಕೆ ಸರ್ ನಾವು ಈ ಡಿಪ್ಲೊಮಾ ಕೋರ್ಸ್ ಬಗ್ಗೆನೆ ಒಂದು ಪಿಕ್ಚರ್ ಕೊಡ್ಬೇಕು ಮಕ್ಕಳಿಗೆ ಅಂತ. ಪಿಕ್ಚರ್ ನ ಕೊಡಕ್ಕೆ ವಿ ವಾಂಟ್ ಯು ಸರ್. ಸೊ ಒಂದು ಇಂಟರ್ವ್ಯೂ ತರ ಮಾಡ್ಕೊಳ್ಳೋಣ ಸರ್. ಕೆಲವು ಪ್ರಶ್ನೆಗಳು ನಾನು ಏನ್ ಜನರಲಿ ಮಕ್ಕಳ ತಲೆಯಲ್ಲಿ ಬರುತ್ತೆ, ವಾಟ್ ಸ್ಟೂಡೆಂಟ್ಸ್ ಥಿಂಕ್, ಆ ಪ್ರಶ್ನೆಗಳಿದೆ. ಅದನ್ನ ನಿಮ್ಗೆ ನಾನು ಇಡ್ತೀನಿ, ನೀವು ಅದನ್ನ ಯು ಕ್ಯಾನ್ ಟೇಕ್ ಟೈಮ್ ಅಂಡ್ ಡೆಫಿನೆಟ್ಲಿ ಆನ್ಸರ್ ಸರ್. ಓಕೆ ಸರ್, ಮಾಡ್ಕೊಳ್ಳೋಣ. ಓಕೆ. ಸೊ ಫಸ್ಟ್ ಕ್ವಶನ್ ಟು ಯು ಸರ್. ಸೊ ಈ ಡಿಪ್ಲೊಮಾ ಕೋರ್ಸ್ ಅಂದ್ರೆ ಏನು ಸರ್? ಆಕ್ಚುಲಿ ಡಿಪ್ಲೊಮಾ ಅಂದ್ರೆ ಏನು ನಿಮ್ ಪ್ರಕಾರ ಸರ್? ವಾಟ್ ಇಸ್ ಡಿಪ್ಲೊಮಾ ಕೋರ್ಸ್? ಆಕ್ಚುಲಿ ಡಿಪ್ಲೊಮಾ ಕೋರ್ಸ್ ಅಂದ್ರೆ ಇದೊಂದು 3 years ಕೋರ್ಸ್ ವಿಚ್ ಈಸ್ ಪ್ಯೂರ್ಲಿ ರಿಲೇಟೆಡ್ ಟು ಟೆಕ್ನಿಕಲ್ ಅಥವಾ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್, ಲೈಕ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂತ ಇಂಜಿನಿಯರಿಂಗ್ ಅಲ್ಲಿ ಹೇಗಿದೆ ಅದೇ ರೀತಿ ಇದು 3 years ಕೋರ್ಸ್ ಡಿಪ್ಲೊಮಾ ಅಂತ. ಸೊ ವಿಚ್ ಕಮ್ಸ್ ಅಂಡರ್ ಬೋರ್ಡ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಕರ್ನಾಟಕ. ಸೊ ದಿಸ್ ಇಸ್ ದ ಬ್ರೀಫ್ ಎಕ್ಸ್ಪ್ಲನೇಷನ್ ಅಬೌಟ್ ದ. ಅಂದ್ರೆ ಸರ್ ಇದು ನೀವು ಹೇಳ್ತಿರೋದು 3 ವರ್ಷದ ಕೋರ್ಸ್, ಇಂಜಿನಿಯರಿಂಗ್ ತರನೇ ಇದು ಜೂನಿಯರ್ ಇಂಜಿನಿಯರ್ ತರ ಈ ತರ ಎಲ್ಲ ಕೋರ್ಸ್ಗಳಿದೆ ಅಂತ ನೀವು ಹೇಳ್ತಿದ್ದೀರಾ. ಓಕೆ. ಸೊ ಅದ್ರಲ್ಲಿ ಸಾಫ್ಟ್ವೇರ್ ಮಾಡೋರು ಕೂಡ ಇದನ್ನ ತಗೊಬಹುದು ಸರ್? ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕಂತ ಯಾರು ಆಸಕ್ತಿ ಇದ್ರೆ ಡಿಪ್ಲೊಮಾ ಮಾಡೋದು? ಓಕೆ ಓಕೆ. ಅಂದ್ರೆ ನೀವು ಸಿವಿಲ್ ಇಂಜಿನಿಯರಿಂಗ್ ಓದ್ಬೋದು, ಇಂಜಿನಿಯರಿಂಗ್ ಓದ್ಬೋದು, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಓದ್ಬೋದು. ಓಕೆ. ಅಂಡ್ ಇಂಜಿನಿಯರಿಂಗ್ ಅಲ್ಲಿ ಇಲ್ಲದೆ ಇರುವಂತ ಫೀಲ್ಡ್ಸ್ ಕೂಡ ಇದೆ ಇದರಲ್ಲಿ. ಓಕೆ. ಕೆಲವು ಎಕ್ಸಾಂಪಲ್ ಸರ್, ಯಾವ ಫೀಲ್ಡ್ಸ್ ಇದೆ? ಕೆಲವು ಅಂದ್ರೆ ಕಮರ್ಷಿಯಲ್ ಪ್ರಾಕ್ಟೀಸ್ ಅಂತ ಇದೆ. ಓಕೆ. ಆಮೇಲೆ ಆಕ್ಚುಲಿ ಫ್ಯಾಷನ್ ಟೆಕ್ನಾಲಜಿ ಎಲ್ಲ ಇದೆ. ಫ್ಯಾಷನ್ ಟೆಕ್ನಾಲಜಿ ಹೌದು ಸರ್. ಓಕೆ. ಫ್ಯಾಷನ್ ಟೆಕ್ನಾಲಜಿ ಇದೆ. ಅಂಡ್ ಇಂಜಿನಿಯರಿಂಗ್ ಇರಬಹುದು, ಬಟ್ ಅದ್ರ ಬಗ್ಗೆ ಮಾಹಿತಿ ನನಗಿಲ್ಲ.
ಓಕೆ, ದಟ್ಸ್ ಓಕೆ. ಡಿಪ್ಲೊಮಾದಲ್ಲಿ ಇಷ್ಟಿದೆ. ಓಕೆ ಸರ್, ಈಗ ಇಂಜಿನಿಯರಿಂಗ್ ಮಾಡೋದು ಮತ್ತೆ ಡಿಪ್ಲೊಮಾ ಮಾಡೋದು ಏನ್ ವ್ಯತ್ಯಾಸ ಸರ್? ವಾಟ್ ಇಸ್ ದ ಡಿಫ್ರೆನ್ಸ್? ಇವಾಗ ಇಂಜಿನಿಯರಿಂಗು ಮಾಡೋದು, ನೀವು ಇಂಜಿನಿಯರ್ ಆಗ್ಬೋದು ಅಂತಿದ್ದೀರಾ, ಬಟ್ ಏನ್ ಡಿಫ್ರೆನ್ಸ್ ಸರ್ ಆ ಇಂಜಿನಿಯರಿಂಗು, PUC ಮಾಡಿ ಮಾಡೋ ಇಂಜಿನಿಯರಿಂಗು, ಡಿಪ್ಲೊಮಾ ಅಲ್ಲಿ ಮಾಡೋ ಇಂಜಿನಿಯರಿಂಗ್ ಏನ್ ಡಿಫ್ರೆನ್ಸ್ ಸರ್ ಇದು? ಅಂದ್ರೆ ಇದು ಡಿಪ್ಲೊಮೊ ಇಟ್ ಈಸ್ ನಾಟ್ ಸರ್ಟಿಫೈಡ್ ಆಸ್ ಡಿಗ್ರಿ. ಓಕೆ ಇದು ಡಿಗ್ರಿ ಅಲ್ಲ. ಓಕೆ ಅಂಡ್ ಬ್ಯಾಚುಲರ್ ಡಿಗ್ರಿ, ಅಂದ್ರೆ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಂತ ಹೇಳ್ತಾರೆ, ಅದು ಡಿಗ್ರಿ. ಓಕೆ ಸೊ ದಿಸ್ ಡಿಪ್ಲೊಮಾ ಇಸ್ ನಾಟ್ ಸರ್ಟಿಫೈಡ್ ಆಸ್ ಡಿಗ್ರಿ. ಓಕೆ ಓಕೆ ಹಾಗೆ ಅದು ಪೋಸ್ಟ್ಸ್ ಅಲ್ಲೂ ಡಿಫರೆನ್ಸ್ ಆಗತ್ತೆ. ಅಂದ್ರೆ ಒಬ್ಬ ಡಿಗ್ರಿ ಮಾಡಿರೋಂತ ಕ್ಯಾಂಡಿಡೇಟ್ ಅವರು ಜಾಬ್ ಮಾಡ್ತಾ ಇದಾರೆ ಅಂತಂದ್ರೆ ಅವ್ರನ್ನ ನಾವು ಅಸಿಸ್ಟೆಂಟ್ ಇಂಜಿನಿಯರ್ ಅಂತ ಕರಿತೀವಿ. ಡಿಪ್ಲೊಮಾ ಅಷ್ಟೇ ಫಿನಿಶ್ ಮಾಡ್ಕೊಂಡು ಅವರು ಕೂಡ ಜಾಬ್ ಮಾಡ್ತಾರೆ, ಅವರಿಗೆ ಒಂದು ಡೆಸಿಗ್ನೇಷನ್ ಅದು ಜೂನಿಯರ್ ಇಂಜಿನಿಯರ್ ಅಂತ ಕರೀತಾರೆ. ಸೊ ಓಕೆ. ಸೊ ಇದು ಅಂದ್ರೆ ಸರ್, ಇದು ಡಿಫಿಕಲ್ಟಿ ಲೆವೆಲ್ ಕೂಡ ಬೇರೆ ಬೇರೆ ಇರುತ್ತಲ್ಲ ಸರ್? ಅಂದ್ರೆ ಇಲ್ಲಿ ಡಿಪ್ಲೊಮಾ ಈಸಿ ಇರುತ್ತಲ್ಲ ಸರ್? ಅಂದ್ರೆ 10th ಆದ್ಮೇಲೆ ಯಾರು ಬೇಕಾದ್ರೂ ಮಾಡ್ಬೋದಲ್ಲ ಸರ್? 10th ಆದ್ಮೇಲೆ ಯಾರು ಬೇಕಾದ್ರೂ ಮಾಡ್ಬೋದಲ್ವಾ? ಈ ಡಿಪ್ಲೊಮಾ ಯಾರ್ಯಾರು ಮಾಡ್ಬೋದು ಅಂತ ಕೇಳಿದ್ರೆ 10th ಪಾಸ್ ಆದ್ಮೇಲೆ ಅವರು ಡಿಪ್ಲೊಮಾ ಕೋರ್ಸ್ ನ ತಗೋಬಹುದು. 3 years ಕೋರ್ಸ್ ಆಗತ್ತೆ 10th ಆದ್ಮೇಲೆ. ಅದೇ PUC ಆದ್ಮೇಲೂ ಕೂಡ ಇವಾಗ ನಮ್ಮ ಸರ್ಕಾರ PUC ಆದ್ಮೇಲೂ ಕೂಡ ಡಿಪ್ಲೊಮಾ ಮಾಡೋ ಅಂತ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಅವಾಗ ಲ್ಯಾಟ್ರಲ್ ಎಂಟ್ರಿ ಆಗುತ್ತೆ ಅವ್ರಿಗೆ. ಡಿಪ್ಲೊಮಾಗೆ ಲ್ಯಾಟ್ರಲ್ ಎಂಟ್ರಿ. ಅವ್ರು ಡಿಪ್ಲೊಮಾ ಕೋರ್ಸ್ಗೆ ಸೆಕೆಂಡ್ ಇಯರ್ ಡೈರೆಕ್ಟ್ ಆಗಿ ಎಂಟ್ರಿ ಆಗ್ತಾರೆ. ಫಸ್ಟ್ ಇಯರ್ ಅಂದ್ರೆ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಓದೋದಿಲ್ಲ, ಡೈರೆಕ್ಟ್ ಆಗಿ ಸೆಕೆಂಡ್ PU ಮುಗಿಸಿರೋರು ಅಂದ್ರೆ PCM ಅವರು ಡೈರೆಕ್ಟ್ ಆಗಿ ಥರ್ಡ್ ಸೆಮ್ ಫೋರ್ತ್ ಸೆಮ್ಗೆ ಹೋಗ್ತಾರೆ. ಅಂದ್ರೆ ಅವ್ರಿಗೆ ಯಾವ ಸ್ಟ್ರೀಮ್ ಆಗುತ್ತೆ ಆ ಸ್ಟ್ರೀಮ್ಗೆ, ಐ ಮೀನ್ ಸಿವಿಲ್ ಆದ್ರೂ ತಗೋಬಹುದು, ಮೆಕ್ಯಾನಿಕಲ್ ತಗೋಬಹುದು, ಡಿಪ್ಲೊಮಾದಲ್ಲಿ ಏನೇನಿರುತ್ತೆ ಕೋರ್ಸು, ಇಂಜಿನಿಯರಿಂಗ್ ಕೋರ್ಸಸ್, ಆ ಕೋರ್ಸ್ಗೆ ಅವ್ರು ಹೋಗ್ಬೋದು. PUC ಮುಗಿಸಿರೋರು ಲ್ಯಾಟ್ರಲ್ ಎಂಟ್ರಿ ಆಗಿ ಹೋಗ್ತಾರೆ. SSLC ಮುಗಿಸಿರೋರು ಡೈರೆಕ್ಟ್ 3 ವರ್ಷ ಕೋರ್ಸ್ಗೆ ಅವ್ರು ಹೋಗ್ತಾರೆ. ಓಕೆ ಸರ್, ಇವಾಗ ಕೆಲವು ಪ್ರಶ್ನೆಗಳು ಬರುತ್ತೆ ಸರ್. ಈಗ ಮ್ಯಾಥ್ಸ್ ಅಲ್ಲಿ ಇವಾಗ ಕೆಲವು ಸ್ಟೂಡೆಂಟ್ಸ್ ಮ್ಯಾಥ್ಸ್ ಅಂದ್ರೆ ಸ್ವಲ್ಪ ಭಯ ಇರುತ್ತೆ. ಸೊ ನಾನು ಮ್ಯಾಥ್ಸ್ ಇಲ್ದಿರೋ ಕೋರ್ಸ್ ತಗೊಬೇಕು ಅನ್ನೋದು ಒಂದು ಇರುತ್ತೆ. ಸೊ ನಾನು ಕಾಮರ್ಸ್ ತಗೊಳ್ಬೇಕು, ಮತ್ತೊಂದು ತಗೊಬೇಕು ಅಂತ ಅನ್ಕೊಳ್ತಿರ್ತಾರೆ, ಮ್ಯಾಥ್ಸ್ಗೋಸ್ಕರ ಮ್ಯಾಥ್ಸ್ ನ ಅವಾಯ್ಡ್ ಮಾಡ್ಬೇಕು ಅಂತ. ಸೊ ಡಿಪ್ಲೊಮಾದಲ್ಲೂ ಕೂಡ ಮ್ಯಾಥ್ಸ್ ಇದೆಯಾ ಸರ್? ಆಮೇಲೆ ಅದು ಹೆಂಗೆ ಸರ್? ಈಸಿನಾ, ಪಾಸ್ ಆಗ್ಬೋದಾ, ಏನು? ಹೇಳ್ತೀನಿ, ಡಿಪ್ಲೊಮಾದಲ್ಲೂ ಕೂಡ ಮ್ಯಾಥ್ಸ್ ಇದೆ, ಆದ್ರೆ ತುಂಬಾ ಈಸಿ ಆಗಿರುತ್ತೆ. PUC ಲೆವೆಲ್ಗೆ ಮ್ಯಾಥಮೆಟಿಕ್ಸ್ ಇರೋದಿಲ್ಲ ಸರ್ ಇವರಿಗೆ. ತುಂಬಾ ಈಸಿ ಆಗಿರುತ್ತೆ. ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಇರುತ್ತೆ, ಹಾಗೆ ಸೈನ್ಸ್ ಕೂಡ ಇರುತ್ತೆ, ಅದು ಅಪ್ಲೈಡ್ ಸೈನ್ಸ್. ಇಂಗ್ಲಿಷ್ ಕೂಡ ಇರುತ್ತೆ, ಇಟ್ ಈಸ್ ಜಸ್ಟ್ ಫಾರ್ ಕಮ್ಯುನಿಕೇಶನ್ ಲೆವೆಲ್ ಇಂಗ್ಲಿಷ್ ಇರುತ್ತೆ. ತುಂಬಾ ಕಷ್ಟಕರವಾದ ಇಂಗ್ಲಿಷು, ಮ್ಯಾಥಮೆಟಿಕ್ಸ್, ಸೈನ್ಸ್ ಇರೋದಿಲ್ಲ. ಈಸಿ ಆಗಿರುತ್ತೆ. ಯಾರಿಗೆ ತುಂಬಾ ಭಯ ಇರುತ್ತೆ, ಮ್ಯಾಥ್ಸ್ ಓದೋದಕ್ಕೆ ಕಷ್ಟ ಆಗುತ್ತೆ, ಸೈನ್ಸ್ ಓದೋದಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಡಿಪ್ಲೊಮಾ ಮಾಡ್ಬೋದು. ಬಟ್ ಡಿಪ್ಲೊಮಾ ಈಸ್ ನೀವು ಮ್ಯಾಥ್ಸ್ ಇಂದ ಡಿಪ್ಲೊಮಾನ ತೆಗಿಯಕ್ ಆಗೋದಿಲ್ಲ. ಬಿಕಾಸ್ ಯಾವುದೇ ಕೋರ್ಸ್ ಆಗ್ಲಿ, ಇಂಜಿನಿಯರಿಂಗ್ ಕೋರ್ಸ್ ಅಂದ್ರೆ ಮ್ಯಾಥಮೆಟಿಕ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ನಾವು ಡಿಪ್ಲೊಮಾಕ್ ಸೇರ್ಬೇಕು ಅಂದ್ರೆ ಮ್ಯಾಥ್ಸ್ ಮತ್ತೆ ಸೈನ್ಸ್ ಮಾರ್ಕ್ಸ್ ನೇ ತಗೊಳ್ಳೋದು. ಸೊ ಅದರಲ್ಲಿ ತುಂಬಾ ಅವರು ಚೆನ್ನಾಗಿದ್ದಾರೆ, ಮ್ಯಾಥ್ಸ್ ಸೈನ್ಸ್ ಚೆನ್ನಾಗಿ ಮಾಡ್ತಿದ್ದಾರೆ, ಗೊತ್ತಿದೆ ಅಂತ ಹೇಳಿದ್ರೆ ಅದಕ್ಕೆ. ಅಂದ್ರೆ ಮ್ಯಾಥಮೆಟಿಕ್ಸ್ ಪರ್ಟಿಕ್ಯುಲರ್ ಗೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ತುಂಬಾ ಈಸಿ ಆಗಿರುತ್ತೆ, ಕಷ್ಟ ಇರೋದಿಲ್ಲ. ಸೊ ಅಂದ್ರೆ ಯಾರು ಬೇಕಾದ್ರೂ ಅಂದ್ರೆ ಸ್ವಲ್ಪ ಮಿನಿಮಮ್ ಸ್ವಲ್ಪ ಮ್ಯಾಥ್ಸ್ ಮಾಡ್ಬೋದು ಅಂದ್ರೆ ಮಾಡ್ಬೋದಲ್ಲ ಸರ್? ಪಾಸ್ ಆಗ್ಬೋದು, ಏನ್ ಚಿಂತೆ ಇಲ್ಲ. ಮ್ಯಾಥ್ಸ್ ಮಾಡೋರು ಆರಾಮಾಗಿ ಮಾಡ್ಬೋದು. ಅಂದ್ರೆ ಜಸ್ಟ್ ಸ್ವಲ್ಪ ಗೊತ್ತಿರೋರು ಕೂಡ ಮ್ಯಾಥಮೆಟಿಕ್ಸ್, ಡಿಪ್ಲೊಮಾ ಮ್ಯಾಥಮೆಟಿಕ್ಸ್ ನ. ಬಟ್ ಏನಂದ್ರೆ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಆಗಿರೋದ್ರಿಂದ ಮುಂದೆ ಹೋಗ್ತಾ ಹೋಗ್ತಾ ಸಬ್ಜೆಕ್ಟ್ಸ್ ಅಲ್ಲೂ ಕೂಡ ಮ್ಯಾಥಮೆಟಿಕ್ಸ್ ಅಪ್ಲಿಕೇಶನ್ ಬರುತ್ತೆ. ಸೊ ಮ್ಯಾಥಮೆಟಿಕ್ಸ್ ಇಲ್ವೇ ಇಲ್ಲ ಡಿಪ್ಲೊಮಾದಲ್ಲಿ ಅಂತ ಹೇಳೋದಿಲ್ಲ. ಮ್ಯಾಥಮೆಟಿಕ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಬರುತ್ತೆ, ಆ ಸಬ್ಜೆಕ್ಟ್ ತುಂಬಾ ಈಸಿ ಇದೆ. ಓಕೆ ಸರ್, ಓಕೆ. ಅಂದ್ರೆ ಇವಾಗ ಸರ್ 6 ತಿಂಗಳಿಗೆ ಒಂದೊಂದು ಸೆಮಿಸ್ಟರ್ ಅಲ್ವಾ ಸರ್ ಅದು ಡಿಪ್ಲೊಮಾ ಅಂದ್ರೆ? ಟೋಟಲ್ 6 ಸೆಮಿಸ್ಟರ್ ಎಕ್ಸಾಮ್ ಬರೀತಾರೆ. ಹೌದು, 6 ಸೆಮಿಸ್ಟರ್ ಎಕ್ಸಾಮ್ ಬರೀತಾರೆ. ಮತ್ತೊಂದು, ಈಗ ITI ಇಂದನೂ ಕೂಡ ಅವರು ಲ್ಯಾಟ್ರಲ್ ಎಂಟ್ರಿ ತಗೋಬಹುದು. ಹಂಗೆ ಸರ್, ಬ್ರೀಫ್ ಆಗಿ ಸರ್ ITI ಅಂದ್ರೂ ಕೂಡ ಏನ್ ಹೇಳ್ಬಿಟ್ರೆ ಹೆಲ್ಪ್ ಆಗುತ್ತೆ ಸರ್, ಒಂದು 2-3 ಮಿನಿಟ್ಸ್ ಅಲ್ಲಿ ಜಸ್ಟ್. ಓಕೆ, ITI ಅಂದ್ರೆ ಅದು ಇಂಡಸ್ಟ್ರಿಯಲ್ ಟ್ರೈನಿಂಗ್, 10th ಆದ್ಮೇಲೆ ಸೇರುವಂತ ಕೋರ್ಸು. ಅದು ITI SSLC ಆಗಿದ ತಕ್ಷಣ ITI ಸೇರಿದ್ರು ಅಂದ್ರೆ ITI ಮಾಡಿರೋರು ಹೈಯರ್ ಎಜುಕೇಶನ್ ಏನು ಅಂತ ನೋಡಿದ್ರೆ ಇಟ್ ಇಸ್ ಡಿಪ್ಲೊಮಾ. ಅದೇ ಡಿಪ್ಲೊಮಾ ಮಾಡಿರೋರು ಹೈಯರ್ ಎಜುಕೇಶನ್ ಏನು ಅಂತ ನೋಡಿದ್ರೆ ಇಟ್ ಇಸ್ ಇಂಜಿನಿಯರಿಂಗ್.
ಇಂಜಿನಿಯರಿಂಗ್ಗೆ ಎಂ.ಟೆಕ್, ಎಂ.ಇ ಈ ತರ ಬರುತ್ತೆ. ಸೊ ITI ಕೋರ್ಸ್ ಅವ್ರು ತಗೊಂಡು ಮುಗಿಸಿ ಲ್ಯಾಟರಲ್ ಎಂಟ್ರಿ ಡಿಪ್ಲೊಮಾಗೆ ಎಂಟರ್ ಆಗ್ಬೋದು. ಅವ್ರು ಯಾವ ಸ್ಟ್ರೀಮಲ್ಲಿ ITI ತಗೊಂಡಿದ್ದಾರೆ, ಈಗ ಎಲೆಕ್ಟ್ರಾನಿಕ್ಸ್ ಅಂತ ಒಂದು ಸ್ಟ್ರೀಮ್ ಇದೆ, ಫಿಟ್ಟರ್ ಅಂತ ಒಂದು ಸ್ಟ್ರೀಮ್ ಇದೆ, ಸೊ ಅಂತ ಒಂದು ಸ್ಟ್ರೀಮ್ ಇದೆ ಅದು ITI ಅಲ್ಲಿ. ಸೊ ಫಿಟ್ಟರ್ ತಗೊಂಡಿರೋರು ಮೆಕ್ಯಾನಿಕಲ್ ಇದಕ್ಕೆ ಐ ಮೀನ್ ಬ್ರಾಂಚ್ಗೆ ಡಿಪ್ಲೊಮಾಗೆ ಲ್ಯಾಟರಲ್ ಎಂಟ್ರಿ ಆಗ್ಬೋದು. ಅಂಡ್ ಎಲೆಕ್ಟ್ರಾನಿಕ್ಸ್ ತಗೊಂಡಿರೋರು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಗೆ ಲ್ಯಾಟರಲ್ ಎಂಟ್ರಿ ಆಗ್ಬೋದು, ಎಲೆಕ್ಟ್ರಿಕಲ್ಗೆ ಲ್ಯಾಟರಲ್ ಎಂಟ್ರಿ ಆಗಬಹುದು. ಸಿವಿಲ್ ಡ್ರಾಫ್ಟ್ಸ್ಮನ್ ತಗೊಂಡಿರೋರು ಆಕ್ಚುಲಿ ಸಿವಿಲ್ಗೆ ಲ್ಯಾಟರಲ್ ಎಂಟ್ರಿ. ಸೊ ಈ ರೀತಿ ಲ್ಯಾಟರಲ್ ಎಂಟ್ರಿ ಕೂಡ ಡಿಪ್ಲೊಮಾಗೆ ಅವರು ಜಾಯ್ನ್ ಆಗ್ತಾರೆ. ಅಂದ್ರೆ ಇದು ITI ಕೂಡ ಈಸಿ ಇರುತ್ತಲ್ಲ ಸರ್? ತುಂಬಾ ಈಸಿ ಇರುತ್ತೆ. ITI ತುಂಬಾ ಈಸಿ ಇರುತ್ತೆ. ಅದು 2 ವರ್ಷ ಕೂಡ ಕೋರ್ಸ್ ಈಸಿ ಅಲ್ಲ ಇರುತ್ತೆ. ಸರ್? 2 ವರ್ಷ ಕೋರ್ಸ್. 2 ವರ್ಷ ಕೋರ್ಸ್ ಅಂಡ್ ಇಟ್ ಈಸ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್. ದಟ್ಸ್ ಪ್ಯೂರ್ಲಿ ಬೇಸ್ಡ್ ಆನ್ ಪ್ರಾಕ್ಟಿಕಲ್ಸ್. ಜಾಸ್ತಿ ಲ್ಯಾಬ್ ಅಲ್ಲಿ ಕಾಲನ ಕಳೀತಾರೆ ITI ಅವರು, ಡಿಪ್ಲೊಮಾದವರು. ಅಂದ್ರೆ ಅವ್ರಿಗೆ ಒಂದು ಲ್ಯಾಬೊರೇಟರಿ ನಾಲೆಡ್ಜ್ ಜಾಸ್ತಿ ಇರುತ್ತೆ, ಪ್ರಾಕ್ಟಿಕಲ್ ನಾಲೆಡ್ಜ್ ಜಾಸ್ತಿ ಇರುತ್ತೆ. ಓಕೆ ಸರ್. ಸೊ ಅಂದ್ರೆ ಸರ್ ಈಗ ITI ಮಾಡು ಕೂಡ ಡಿಪ್ಲೊಮಾ ಮಾಡ್ಬೋದು ಆಮೇಲೆ ಬೇಕಿದ್ರೆ. ಸೊ ITI ಮಾಡಿದ್ಮೇಲೆ ಡಿಪ್ಲೊಮಾ ಮಾಡಿದ್ರೆ 2 ವರ್ಷ, ಟೋಟಲ್ 4 ವರ್ಷ ಆಗುತ್ತಲ್ವ ಸರ್? 2 ವರ್ಷ ITI, 2 ವರ್ಷ ಡಿಪ್ಲೊಮಾ. ಓಕೆ. ಸೊ ಅಂದ್ರೆ ಸರ್ ಇವಾಗ ITI ಮಾಡ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬೋದು, 2 ವರ್ಷ ಆದ್ಮೇಲೂ ಕೂಡ ಕೆಲ್ಸಕ್ಕೆ ಹೋಗ್ಬೋದು. ಸೊ ಯಾರಿಗೆ ತುಂಬಾ ಕೆಲ್ಸದ ನೆಸೆಸಿಟಿ ಇದೆ, ಮನೇಲಿ ತುಂಬಾ ಅಂದ್ರೆ ಸ್ವಲ್ಪ ತುಂಬಾ ಬಡತನ ಇದೆ, ನನಗೆ ಬೇರೆ ಏನು ಸದ್ಯಕ್ಕೆ ಕಾಣ್ತಾ ಇಲ್ಲ ಅನ್ನೋರು ಇದು ಮಾಡ್ಕೊಂಡು ಆಮೇಲೆ ಕೂಡ ಡೆಫಿನೆಟ್ಲಿ ಡಿಪ್ಲೊಮಾ ಮಾಡ್ಬೋದಲ್ಲ ಸರ್? ಮಾಡ್ಬೋದು ಸರ್, ಮಾಡ್ಬೋದು. ಈ ಸತಿ ನಮ್ಮ ಸರ್ಕಾರ ಈ ರೀತಿ ಕೆಲಸ ಮಾಡಿ 1-2 ವರ್ಷ ಕೆಲಸ ಮಾಡಿ ಡಿಪ್ಲೊಮಾ ಮಾಡೋದಕ್ಕೂ ಕೂಡ ಅವಕಾಶ ಕೊಟ್ಟಿದೆ. ಅಂದ್ರೆ ಡಿಪ್ಲೊಮಾ ಮಾಡ್ತಾನೆ ಅವ್ರಿಗೆ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ಅನಿವಾರ್ಯತೆ ಬಂದು ಕೆಲಸ ಮಾಡ್ತಿದ್ದಾರೆ. ಮತ್ತೆ ಕೆಲಸ ಮಾಡ್ಕೊಂಡು ಬಂದು ಮತ್ತೆ ಇನ್ನೊಂದ್ಸತಿ ಡಿಪ್ಲೊಮಾ ಕೋರ್ಸ್ನ ಅವ್ರು ಕಂಟಿನ್ಯೂ ಮಾಡ್ಬೋದು. ನೆಕ್ಸ್ಟ್ ಪ್ರಶ್ನೆ ಸರ್, ಇವಾಗ ಏನಂದ್ರೆ ಸರ್, ಈ ಕೋವಿಡ್ ಟೈಮಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರೋದು, ಮಕ್ಕಳು ನಮ್ಮ ಚಾನೆಲ್ ಅಂತೂ ಮೇಜರ್ಲಿ ಮಿಡಲ್ ಕ್ಲಾಸ್ ಮತ್ತೆ ರೂರಲ್ ಬ್ಯಾಕ್ ಗ್ರೌಂಡ್ ಇರೋ ಮಕ್ಕಳು ನೋಡ್ತಾ ಇದ್ದಾರೆ. ಫೀಸ್ದೊಂದು ಡೆಫಿನೆಟ್ ಪ್ರಶ್ನೆ ಸರ್. ಈ ಫೀಸ್ನ ನಾವು ಎಷ್ಟಿರುತ್ತೆ ಸರ್ ಡಿಪ್ಲೊಮಾ ಕೋರ್ಸ್ಗೆ? ಆಮೇಲೆ ಕಾಲೇಜ್ಗಳು ಸರ್, ಗೌರ್ಮೆಂಟ್ ಕಾಲೇಜು, ಪ್ರೈವೇಟ್ ಕಾಲೇಜು, ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಸರ್? ಎಲ್ಲಿ ಸೇರ್ಕೊಬೇಕು ಹುಡುಗರು? ಆಮೇಲೆ ಫೀಸ್ ಎಷ್ಟಿರುತ್ತೆ ಸರ್? ಸರ್, ನಮ್ಮ ಕರ್ನಾಟಕದಲ್ಲಿ ಡಿಪ್ಲೊಮಾ ಕಾಲೇಜಸ್ ಅಂದ್ರೆ ಗೌರ್ಮೆಂಟ್ ಕಾಲೇಜಸ್ ಬರುತ್ತೆ, ಏಡೆಡ್ ಕಾಲೇಜಸ್ ಬರುತ್ತೆ, ಪ್ರೈವೇಟ್ ಕಾಲೇಜಸ್ ಅಂದ್ರೆ ಅನ್ಏಡೆಡ್ ಕಾಲೇಜಸ್ ಅಂತ ಹೇಳ್ತೀವಿ. ಈ ರೀತಿ 3 ವಿಧವಾದ ಕಾಲೇಜಸ್ ಇದೆ. ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ಫೀಸ್ ತುಂಬಾ ಕಡಿಮೆ ಇದೆ. ಅಂದ್ರೆ ಈಗ ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ಆದ್ರೆ ಒಂದು ವರ್ಷಕ್ಕೆ ಅರೌಂಡ್ 4000 ಸಮಥಿಂಗ್ ಬರುತ್ತೆ. ಅಂದ್ರೆ ಎಕ್ಸಾಕ್ಟ್ ನಂಬರ್ ಹೇಳ್ತೀನಿ, 4270. ಅದು ಕ್ಯಾಟಗರಿ ಮೇಲೆ ಕೂಡ ಫೀಸ್ ಚೇಂಜ್ ಆಗ್ತಾ ಹೋಗುತ್ತೆ. ಅಂದ್ರೆ ಜನರಲ್ ಮೆರಿಟ್ ಅವ್ರಿಗೆ ಗೌರ್ಮೆಂಟ್ ಕಾಲೇಜ್ 4270 ರೂಪಾಯಿ, 4270 ರುಪೀಸ್ ಇದೆ ಜನರಲ್ ಮೆರಿಟ್ ಅವ್ರಿಗೆ. ಅದು SC/ST ಅವ್ರಿಗೆ ಲೆಸ್ ದ್ಯಾನ್ 2 lakhs ಇನ್ಕಮ್ ಇರೋರಿಗೆ ಬರೀ 430 ರೂಪಾಯಿ ಒಂದು ವರ್ಷಕ್ಕೆ. SC/ST ಕ್ಯಾಟಗರಿಯಲ್ಲೇ 2.5 ಲಕ್ಷಕ್ಕಿಂತ ಮೇಲ್ಪಟ್ಟು 10 ಲಕ್ಷದೊಳಗೆ ಇದ್ರೆ ಆದಾಯ, ಇನ್ಕಮ್, ವಾರ್ಷಿಕ ಆದಾಯ 2535 ರೂಪಾಯಿ ಇದೆ. ಕ್ಯಾಟಗರಿ 1 ಅವ್ರಿಗೆ 2.5 ಲಕ್ಷದೊಳಗಡೆ ಇರೋ ಆದಾಯದವ್ರಿಗೆ 960 ರೂಪಾಯಿ, 960 ರುಪೀಸ್ ಇದೆ. ಅಂಡ್ ಮಿಕ್ಕಿದಂತ ಕ್ಯಾಟಗರಿಗಳು ಬರ್ತವೆ 2A, 3A, 3B. ಇವ್ರುಗಳು ಕೂಡ ಆದಾಯ 1 ಲಕ್ಷಕ್ಕಿಂತ ಕಡಿಮೆ ಇದ್ದಿದ್ದು ಅವ್ರು ಏನಾದ್ರು ತೋರಿಸಿದ್ರೆ 960 ರೂಪಾಯೇ ಇದೆ. ಇನ್ನ ಮಿಕ್ಕದಂತ 2A, 2B, 3B ಕ್ಯಾಟಗರಿ 1 ಲಕ್ಷಕ್ಕಿಂತ ಮೇಲ್ಪಟ್ಟ ಆದಾಯ ಇರೋರಿಗೆ, ಮೋರ್ ದೆನ್ 1 lakh ಇನ್ಕಮ್ ಪರ್ ಆನಮ್ ಇರೋರಿಗೆ 4270 ಅಂದ್ರೆ 4270 ರೂಪಾಯಿ ಇದೆ. ಇದು ಎಲ್ಲ ಬಿಟ್ಟು SNQ ಕೋಟಾ ಅಂತ ಒಂದಿದೆ ಸರ್, ಸೂಪರ್ ನ್ಯೂಮರರಿ ಕೋಟಾ ಅಂತ. ಇವ್ರಿಗೆ ಆದಾಯ 6 ಲಕ್ಷದೊಳಗಡೆ ಇರಬೇಕು ಅಂಡ್ ಮೆರಿಟ್ ಸ್ಟೂಡೆಂಟ್ಸ್ ಆಗಿರ್ಬೇಕು, ತುಂಬಾ ಚೆನ್ನಾಗಿ ಮಾರ್ಕ್ಸ್ ಎಲ್ಲ ತೆಗ್ದಿರ್ಬೇಕು, SSLC ಅಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಇರೋರು ಅಥವಾ ಟಾಪರ್ಸ್, ಇವರೆಲ್ಲ SNQ ಕೋಟಾಗೆ ಎಲಿಜಿಬಲ್ ಇರ್ತಾರೆ. ಅಂಡ್ ಆ ಕಾಲೇಜಸ್ ಅಲ್ಲಿ SNQ ಕೋಟಾಗೆ ಇಂತಿಷ್ಟು ಸೀಟ್ ಅಂತ ಕೊಟ್ಟಿರ್ತಾರೆ, 3 ಸೀಟೋ ಇರುತ್ತೆ. ಸೊ ಆ ತರ ಸೀಟ್ ಅವ್ರಿಗೆ 1330 ರೂಪಾಯಿ ಒಂದು ವರ್ಷಕ್ಕೆ ಫೀಸ್ ಇದೆ. ಇದು ಇಷ್ಟು ಹೇಳಿದ್ದು ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ.
ಗವರ್ಮೆಂಟ್ ಪಾಲಿಟೆಕ್ನಿಕ್ಗಳಲ್ಲಿ. ಈ ಸರ್ ಎಷ್ಟು ಕಾಲೇಜ್ಗಳಿದೆ ಸರ್? ಎಲ್ಲಾ ಜಿಲ್ಲೆಲ್ಲೂ ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲೂ ಒಂದು ಗವರ್ಮೆಂಟ್ ಕಾಲೇಜ್ ಎಲ್ಲಾ ಇದ್ದೇ ಇರುತ್ತೆ? ಡಿಸ್ಟಿಕ್ ಅಲ್ಲೂ ಒಂದೊಂದು ಗವರ್ಮೆಂಟ್ ಪಾಲಿಟೆಕ್ನಿಕ್ ಇದೆ. ಓಕೆ ಸರ್, ಅಲ್ಲೆಲ್ಲ ಫೀಸ್ ಇಷ್ಟೇ, ನೀವು ಹೇಳಿದಷ್ಟೇ ಫೀಸ್ ಹೌದು, ಇರುತ್ತೆ? ಇಷ್ಟ. ಬ್ಯಾಂಗ್ಳೂರಲ್ಲಿ SJ ಪಾಲಿಟೆಕ್ನಿಕ್ ಇದೆ, SJP ಇದೆ ಬ್ಯಾಂಗ್ಳೂರಲ್ಲಿ. ಓಕೆ. ಅದೇ ರೀತಿ ವೈಟ್ ಫೀಲ್ಡ್ ಅಲ್ಲಿ ಕೂಡ ಒಂದು ಗವರ್ಮೆಂಟ್ ಪಾಲಿಟೆಕ್ನಿಕ್ ಈಗ ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿದೆ. ಅಂದ್ರೆ ಸರ್ ಇವಾಗ ನೀವು ಹೇಳ್ತಿರೋದು 3 ವರ್ಷಕ್ಕೆ ಮ್ಯಾಕ್ಸಿಮಮ್ ಅಂದ್ರೂ ಕೂಡ ಒಂದು 15,000 ಫೀಸ್ ಆಗ್ಬೋದು, ಎಕ್ಸಾಮ್ ಫೀಸ್ ಎಲ್ಲ ಸೇರಿಸಿ, ಮತ್ತೆ ಬುಕ್ಸ್ ಇದೆಲ್ಲ ಸೇರಿಸಿದ್ರೆ 3 ವರ್ಷಕ್ಕೂ ಸೇರಿಸಿ ಒಂದು 25,000ದಲ್ಲಿ ಮುಗಿಬೋದಲ್ಲ ಸರ್ ಎಲ್ಲಾನು? ಒಂದು 25 ಮ್ಯಾಕ್ಸಿಮಮ್ ಹೌದು 30,000. ಸರ್, ಓಕೆ. ಹೌದು ಸರ್, ಒಂದು 20ರಿಂದ 25,000 ಒಳಗಡೆ ಅವ್ರಿಗೆ 3 ವರ್ಷದ ಕೋರ್ಸ್ ಮುಗ್ದೋಗ್ಬಿಡುತ್ತೆ. ಅಂದ್ರೆ ಗವರ್ಮೆಂಟ್ ಕಾಲೇಜಲ್ಲಿ ಮಾಡಿದಾಗ? ಹೌದು ಹೌದು ಹೌದು. ಸೊ ಇನ್ನು ಏಡೆಡ್ ಕಾಲೇಜ್ ಬಗ್ಗೆ ಬಂದ್ರೆ ಸರ್? ಏಡೆಡ್ ಕಾಲೇಜಿಗೆ ಬಂದ್ರೆ ಇದೇ ರೀತಿ ಕ್ಯಾಟಗರಿ ಮೇಲೆನೆ ಅದು ಕೂಡ ಡಿವೈಡ್ ಆಗಿರುತ್ತೆ. ಜನರಲ್ ಮೆರಿಟ್ ಅವ್ರಿಗೆ 6,948 ರೂಪಾಯಿ ಇದೆ. ಹಾಗೆ SC 2.5 ಲಕ್ಷದ ಒಳಗಡೆ ಆದಾಯ ಇರೋರಿಗೆ 430 ರೂಪಾಯಿ ಇದೆ, ಅಂದ್ರೆ 430 ರುಪೀಸ್. 2.5 ಲಕ್ಷದಿಂದ 10 ಲಕ್ಷ ಇರೋರಿಗೆ 3,874, 3,874. ಕ್ಯಾಟಗರಿ 1 2.5 ಲಕ್ಷದ ಒಳಗಡೆ ಇರೋರಿಗೆ 3,638, 3,638. ಅಂಡ್ ಕ್ಯಾಟಗರಿ 2A 3A 1 ಲಕ್ಷದ ಒಳಗಡೆ ಇರೋರಿಗೆ 3,638 ಅಷ್ಟೇ, 3,638. ಇನ್ನ ಮಿಕ್ಕಿದ ಕ್ಯಾಟಗರಿ 2A 2B 3B ಅವರಿಗೆಲ್ಲ 6,948. SNQ ಕೋಟಾ ಎಲ್ಲಾ ಕಾಲೇಜಸ್ ಅಲ್ಲೂ ಅಷ್ಟೇ ಸರ್, 1,330 ರೂಪಾಯಿ. ಸೊ ಹಂಗೆ ಅಂದ್ರೆ ಸರ್ ಇದು ಕೂಡ ಏನ್ ತುಂಬಾ ಕಾಸ್ಟ್ಲಿ ಏನಲ್ಲ, ಇದು ಕೂಡ ಅಫೋರ್ಡ್ ಮಾಡುವಂತದಲ್ಲ ಸರ್? ಅಫೋರ್ಡ್ ಮಾಡಬಹುದು ಅಂತ ಹೇಳ್ತಿದ್ದಾರೆ ಕಾಲೇಜ್. ಸೊ ಎಲ್ಲಾ ಡಿಸ್ಟ್ರಿಕ್ಟ್ಸ್ ಅಲ್ಲೂ ಏಡೆಡ್ ಕಾಲೇಜ್ ಇರುತ್ತಲ್ಲ ಸರ್? ಗವರ್ಮೆಂಟ್ ಎಲ್ಲಾ ಡಿಸ್ಟ್ರಿಕ್ಟ್ಸ್ ಅಲ್ಲೂ ಏಡೆಡ್ ಕಾಲೇಜ್ ಇದೆ. ನಮ್ಮ ಬೆಂಗಳೂರಲ್ಲಿ ತಗೊಂಡ್ರೆ MEI ಪಾಲಿಟೆಕ್ನಿಕ್, PVP ಪಾಲಿಟೆಕ್ನಿಕ್. ಓಕೆ. ಸೊ ಈ ರೀತಿ ಏಡೆಡ್ ಕಾಲೇಜಸ್ ಇವೆ. ಆಮೇಲೆ ಸರ್ ಇದು ಪ್ರೈವೇಟ್ ನಲ್ಲಿ ಫೀಸು ಅದು ಡಿಪೆಂಡ್ ಅಲ್ಲ ಸರ್? ಅಂದ್ರೆ ನಾವು ಹೆಂಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತಲ್ಲ ಸರ್ ಅದು ಕೋರ್ಸ್ ಮೇಲೆ? ಇಲ್ಲ ಸರ್, ಅದನ್ನು ಕೂಡ ಗವರ್ಮೆಂಟ್ ಫಿಕ್ಸ್ ಮಾಡಿದೆ, ಇಂತಿಷ್ಟೇ ತಗೋಬೇಕು ಅಂತ. ಎಕ್ಸ್ಟ್ರಾ ಡೌನ್ ತಗೊಳ್ಳೋ ಹಾಗಿಲ್ಲ. ಆತರ ಎಲ್ಲ ಒಂದಷ್ಟು ರೂಲ್ಸ್ ಎಲ್ಲ ಫ್ರೇಮ್ ಮಾಡಿ ಡಿಪ್ಲೊಮಾ ಹುಡುಗರಿಗೆ ತುಂಬಾ ಒಂದು ಉಪಯೋಗ ಮಾಡಿಕೊಟ್ಟಿದೆ. ಅಲ್ಲಿ ಫೀಸ್ ಅವರು 13,405 ರೂಪಾಯಿಗಿನ್ನ ಜಾಸ್ತಿ ತಗೊಳ್ಳೋ ಹಾಗಿಲ್ಲ. 13,405 ರುಪೀಸ್ ತಗೋಬೇಕು ವರ್ಷಕ್ಕೆ? ಹೌದು, ವರ್ಷಕ್ಕೆ. ತುಂಬಾ ಪ್ರೈವೇಟ್ ಕಾಲೇಜ್ಗಳು ತುಂಬಾ ಇದೆಯಲ್ಲ ಸರ್ ಬೆಂಗಳೂರಿನಲ್ಲಿ? ತುಂಬಾ ಇದೆ. ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ ಅವರು ಆಲ್ಮೋಸ್ಟ್ ಒಂದು ಡಿಪ್ಲೊಮಾ ಕೋರ್ಸ್ ಅಂತ ಸ್ಟಾರ್ಟ್ ಮಾಡ್ಕೊಂಡಿರ್ತಾರಲ್ಲ ಸರ್? ಹೌದು ಸರ್, ಹೌದು. ಅಲ್ಲೂ ಕೂಡ ಸೂಪರ್ ನ್ಯೂಮರಿ ಕೋಟಾಗೆ 1,330 ರೂಪಾಯಿ ಕೊಡಬೇಕು. ಇದನ್ನ ಜಸ್ಟ್ ಸರ್ ಒಂದು ಹೆಂಗ್ ಅಪ್ಲೈ ಮಾಡೋದು ಸರ್? ಈ ಸೂಪರ್ ನ್ಯೂಮರಿ ಕೋಟಾ ಅಂದ್ರಲ್ಲ, ಇದು ಹೆಂಗ್ ಅಪ್ಲೈ ಮಾಡ್ತಾರೆ ಹುಡುಗರು ಸರ್? ಅದು ಹೆಂಗೆ ಸೀಟ್ ತಗೊಳ್ಬೇಕಾದ್ರೆ ಮಾಡೋದು ಸರ್ ಅದು? ಹೌದು ಸರ್, ಸೀಟ್ ತಗೋಬೇಕಾದ್ರೆ ಮಾಡೋದು. ಅಂಡ್ ಅವ್ರು ಎಲಿಜಿಬಲ್ ಇರ್ತಾರೆ. ಅವ್ರು ಎಲಿಜಿಬಲ್ ಇದ್ರೆ SNQ ಕೋಟಾಗೆ ಆ ಕಾಲೇಜಸ್ ಅಲ್ಲಿ ಅಂದ್ರೆ 1, 2 ಅಥವಾ 3 ಸೀಟ್ಸ್ ಇರುತ್ತೆ SNQ ಕೋಟಾಗೆ. ಸೊ ಆ ಕೋಟಾಗೆ ಅವ್ರು ಎಲಿಜಿಬಲ್ ಇದ್ರೆ ಅವ್ರಿಗೆ SNQ ಕೋಟಾದಲ್ಲಿ ಸೀಟ್ ಅಲಾಟ್ ಆಗ್ತದೆ. ಸರ್ ಇವಾಗ 10th ಆದ ತಕ್ಷಣ ಅವರು ಅಡ್ಮಿಷನ್ ಬೇಕು ಅಂದ್ರೆ ಗವರ್ಮೆಂಟ್ ಕಾಲೇಜ್ಗೆ ಅಪ್ರೋಚ್ ಮಾಡ್ಬೇಕಲ್ಲ ಸರ್? ಅಲ್ಲಿಗೆ ಹೋಗ್ಬೇಕಲ್ಲ ಅವರು? ಅಂದ್ರೆ ಒಂದು ಜಿಲ್ಲೆಗಳಲ್ಲಿ ನೋಡಲ್ ಸೆಂಟರ್ ಅಂತ ಮಾಡಿಟ್ಟಿರ್ತಾರೆ. ನಮ್ಮ ಬೆಂಗಳೂರಲ್ಲಿ SJ ಪಾಲಿಟೆಕ್ನಿಕ್ ಅನ್ನೋದು ನೋಡಲ್ ಸೆಂಟರ್. ಸ್ಟೂಡೆಂಟ್ಸ್ ಹೆಂಗ್ ಗೊತ್ತಾಗುತ್ತೆ ಸರ್ ಅಥವಾ ನೋಡಲ್ ಸೆಂಟರ್ಸ್ ಇದೆ ಅಂತ? ಅನ್ನಕ್ಕೆ ಏನಾದ್ರು ಇನ್ಫಾರ್ಮೇಶನ್ ಇರುತ್ತೆ ಸರ್? ದಟ್ ಸ್ಟೂಡೆಂಟ್ಸ್ ಗೊತ್ತಿರೋದು ಅನ್ನೋದು ಇಲ್ಲಿ ಇರುತ್ತೆ ಅಂತ ಗೊತ್ತಾಗಕ್ಕೆ? ಅಂದ್ರೆ ಪ್ರವೇಶ ಅದು ಅಂದ್ರೆ ಇವಾಗ ನಮ್ಗೆ ಕಾಲ್ ಮಾಡ್ತಾರೆ. ಈಗ ಅಪ್ಲಿಕೇಶನ್ ಕಾಲ್ ಮಾಡ್ತಾರೆ, BTE ಕಡೆಯಿಂದ, ಬೋರ್ಡ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಕಡೆಯಿಂದ ಕಾಲ್ ಮಾಡ್ತಾರೆ. ನಮ್ಗೆ ಪೇಪರ್ ಅಲ್ಲಿ ಎಲ್ಲಾ ಕಡೆನೂ ಇದು ಬರುತ್ತೆ, ಏನೋ ನೋಟಿಫಿಕೇಶನ್ ಬರುತ್ತೆ, ಅಂದ್ರೆ ಮಾಹಿತಿಗಳು ಸಿಗ್ತವೆ. ಹೀಗೆ ಬೆಂಗಳೂರಲ್ಲಂತೂ SJP ಕಾಲೇಜ್ ಹೋಗ್ಬೇಕಾಗತ್ತಲ್ಲ ಸರ್? SJP ಕಾಲೇಜ್ ನೋಡಲ್ ಸೆಂಟರ್. ಅದೇ ರೀತಿ ನೋಡಲ್ ಸೆಂಟರ್ಸ್ ನಮ್ಮ ಬೆಂಗಳೂರಲ್ಲಿ ಒಂದು 4-5 ನೋಡಲ್ ಸೆಂಟರ್ಸ್ ಇದೆ. ಆ ಒಂದು ಟೈಮ್ಗೆ ಯಾವ್ಯಾವ್ದು ನೋಡಲ್ ಸೆಂಟರ್ ಅನ್ನೋದ್ರ ಮಾಹಿತಿನ ಅವ್ರು ಕೊಡ್ತಾರೆ ಬೋರ್ಡ್ ಕಡೆಯಿಂದ. ಇವಾಗ ಸ್ಟೂಡೆಂಟ್ಸ್ ರಿಸಲ್ಟ್ ಬಂದ ತಕ್ಷಣನೇ ಅಲ್ಲಿ ಹೋದ್ರೆ ಅವ್ರು ಡೀಟೇಲ್ಸ್ ಹೇಳ್ತಾರೆ. SJP ಇರೋದು ಬೆಂಗಳೂರು ಎಲ್ಲಿ ಸರ್? ಮೆಜೆಸ್ಟಿಕ್ ಕೇರ್ ಸರ್ಕಲ್ ಹತ್ರ ಅಲ್ಲ ಸರ್? ವಿಧಾನಸೌಧ ಪಕ್ಕದಲ್ಲಿ ಬರುತ್ತೆ. ಹೌದು. ಸೊ ಅಲ್ಲಿ ಹೋದ್ರೆ ಬೆಂಗಳೂರು ಸ್ಟೂಡೆಂಟ್ಸ್ ಒಂದು ಐಡಿಯಾ ಸಿಗುತ್ತಲ್ಲ ಸರ್, ಏನ್ ಕೋರ್ಸ್ ಇದೆ ಅಲ್ಲಿ ಏನಂತ ಇನ್ನೊಂದು ಐಡಿಯಾ ಸಿಗುತ್ತೆ ಅವ್ರಿಗೆ. ಬೇರೆ ಜಿಲ್ಲೆಗಳು ಕೂಡ ಅವ್ರವ್ರು ಬೇಕಿದ್ರೆ ಅವ್ರವ್ರ ಜಿಲ್ಲೆಯ ಗೌರ್ಮೆಂಟ್ ಕಾಲೇಜ್ ಹೋಗಿ ಕೇಳಿದ್ರು ಕೂಡ ಅವರೇ ಹೇಳ್ತಾರಲ್ವ ಸರ್ ನೋಡಲ್ ಸೆಂಟರ್? ಅವರೇ ಹೇಳ್ತಾರೆ ನೋಡಲ್ ಸೆಂಟರ್. ಸೊ ರಿಸಲ್ಟ್ ಬಂದ ತಕ್ಷಣ ಯಾರೇ ಡಿಪ್ಲೊಮಾ ಸೇರ್ಕೊಂಬೋದು ಈ ಕೆಲಸ ಮಾಡ್ಬೇಕಾಗುತ್ತೆ. ಸೊ ಸರ್ ನೆಕ್ಸ್ಟ್ ಸರ್ ಇಂಪಾರ್ಟೆಂಟ್ ಪ್ರಶ್ನೆ ಬರೋದು, ಇವಾಗ ಆಯ್ತು ಡಿಪ್ಲೊಮಾ ಕೋರ್ಸ್ ಮಾಡ್ತೀನಿ ನಾನು, ಮುಂದೆ ಏನು? ಒಂದು ನೀವ್ ಹೇಳಿದ್ರೆ ಇಂಜಿನಿಯರಿಂಗ್ ಮಾಡ್ಬೋದು ಅಂತ, ಯಾರಿಗೆ ನನಗೆ ಅಫೋರ್ಡಬಲ್ ಇದೆ ನಾನು ಮಾಡ್ಬೋದು ಅನ್ನೋ ಇಂಜಿನಿಯರಿಂಗ್ ಮಾಡ್ತಾರೆ. ಇನ್ನೊಂದು 3 ವರ್ಷ ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಸೇರ್ಕೊಂಡು
ಅವರು ಅಕಸ್ಮಾತ್ ಡಿಪ್ಲೊಮಾದಲ್ಲಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ತಗೊಂಡಿದ್ರೆ ಅದನ್ನೇ ಅವರು ನೆಕ್ಸ್ಟ್ BE ಅಲ್ಲೂ ಕೂಡ ಕಂಟಿನ್ಯೂ ಮಾಡ್ತಾರೆ. ಕಂಟಿನ್ಯೂ ಮಾಡ್ಬೋದು. ಸೊ ಇವಾಗ ಡಿಪ್ಲೊಮಾದಲ್ಲೇ ನಾನು ಸ್ಟಾಪ್ ಮಾಡ್ತೀನಿ ಅಂದ್ರೆ ನಂಗೆ ಏನ್ ತರ ಜಾಬ್ಗಳು ನಂಗೆ ಸಿಗುತ್ತೆ, ಆಮೇಲೆ ಒಂದು ಅಂದಾಜು ಸರ್ ಸ್ಯಾಲರಿ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಸೊ ದಟ್ ಒಂದು ಐಡಿಯಾ ಇರಲಿ ನಮ್ಮ ಸ್ಟೂಡೆಂಟ್ಸ್ಗೆ ಅಂತ ಸರ್. ಓಕೆ ಸರ್, ಡಿಪ್ಲೊಮಾ ಆಗಿರೋರಿಗೆ ಗೌರ್ಮೆಂಟ್ ಸೆಕ್ಟರ್ಸ್ ಅಲ್ಲೂ ಓಪನಿಂಗ್ಸ್ ಇರುತ್ತೆ, ಪಬ್ಲಿಕ್ ಸೆಕ್ಟರ್ ಅಂದ್ರೆ PSUಗಳಲ್ಲೂ ಓಪನಿಂಗ್ಸ್ ಇರುತ್ತೆ, ಹಾಗೆ ಪ್ರೈವೇಟ್ ಜಾಬ್ಸ್ ಕೂಡ ಅವ್ರು ಮಾಡ್ಬೋದು, ಆಂಟರ್ಪ್ರಿನರ್ಸ್ ಕೂಡ ಆಗ್ಬೋದು, ಅವರೇ ಒಂದು ಓನ್ ಕಂಪನಿ ಓಪನ್ ಮಾಡ್ಬೋದು, ಈ ರೀತಿ ಮಾಡ್ಕೋಬಹುದು. ಗೌರ್ಮೆಂಟ್ ಕಾಲ್ ಮಾಡುತ್ತೆ, ಜೂನಿಯರ್ ಇಂಜಿನಿಯರ್ಸ್ ಕಾಲ್ ಮಾಡ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಕಾಲ್ ಮಾಡುತ್ತೆ, ನಮ್ಮ ಸ್ಟೇಟ್ ಗೌರ್ಮೆಂಟ್ ಕೂಡ ಕಾಲ್ ಮಾಡುತ್ತೆ. ಜೂನಿಯರ್ ಇಂಜಿನಿಯರ್ ಪೋಸ್ಟ್ ಗಳಿಗೆ ಡಿಪ್ಲೊಮಾ ಆಗಿರುವಂತವ್ರು ಎಲಿಜಿಬಲ್. ಅಂದ್ರೆ ಸರ್ ಇವಾಗ ಗೌರ್ಮೆಂಟ್ ಕೆಲವು ಕೆಲಸಗಳಿಗೆ ಕಾಲ್ ಮಾಡುತ್ತೆ, ಅವಾಗ ಇವ್ರು ಅಪ್ಲೈ ಮಾಡ್ಬೋದಲ್ಲ ಸರ್? ಅಂದ್ರೆ ಸಿವಿಲ್ ಇಂಜಿನಿಯರಿಂಗ್ ಮಾಡಿರೋರು ಜೂನಿಯರ್ ಇಂಜಿನಿಯರ್ ಅಪ್ಲೈ ಮಾಡ್ಬೋದು, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆಗಿರೋರು ಕೂಡ ಜೂನಿಯರ್ ಇಂಜಿನಿಯರ್ ಅಪ್ಲೈ ಮಾಡ್ಬೋದು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರೋರು ಕೂಡ ಜೂನಿಯರ್ ಇಂಜಿನಿಯರಿಂಗ್ ಅಪ್ಲೈ ಮಾಡ್ಬೋದು. ಓಕೆ, ಇನ್ನೊಂದು ಪ್ರಶ್ನೆ ಸರ್, ಇವಾಗ ಸ್ಯಾಲರಿ ಸರ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು? ಅಂದ್ರೆ ಪ್ರೈವೇಟ್ ಅಲ್ಲಿ ಎಲ್ಲ ಸೇರ್ಕೊಳ್ತೀನಿ, ಎಷ್ಟು ಸಿಗ್ಬೋದು ಸರ್ ಜಸ್ಟ್ ಅವ್ರಿಗೆ? ಈಗ ಗವರ್ಮೆಂಟ್ ಗೆ ಹೋದ್ರೆ ನಮ್ಗೆ 28,000ದಿಂದ 35,000ದವರೆಗೂ ಫ್ರೆಶರ್ಸ್ ಗೆ ಸಿಗುತ್ತೆ. ಸ್ಕೇಲ್ ವಾಟ್ ದೇ ಆರ್ ಫಿಕ್ಸ್ಡ್. ಈಗ 6th ಪೇ ನಡೀತಾ ಇದೆಯಾ, 7th ಪೇನಾ? ಸೆಂಟ್ರಲ್ ಗೌರ್ಮೆಂಟ್ ಕೂಡ ಪ್ರತಿ ವರ್ಷ ಕಾಲ್ ಮಾಡುತ್ತೆ, SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವರು, ಸೆಂಟ್ರಲ್ ಗೌರ್ಮೆಂಟ್ ಅವರು CME ಅಂದ್ರೆ ಸಿವಿಲ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಅವರಿಗೆ ಪ್ರತಿ ವರ್ಷನೂ ಕಾಲ್ ಮಾಡ್ತಾರೆ. ಸುಮಾರು ದೇಶಾದ್ಯಂತ ಒಂದು 500ರಿಂದ 1,000 ಮೇಲೆ ಪೋಸ್ಟ್ಸ್ ನ ಪ್ರತಿ ವರ್ಷ ಕಾಲ್ ಮಾಡ್ತಾರೆ. ಅಂದ್ರೆ ಆ ವರ್ಷಕ್ಕೆ ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೆ ಅನ್ನೋದ್ರ ಮೇಲೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅವರು ಕಾಲ್ ಮಾಡ್ತಾರೆ. ಅದಕ್ಕೆ ಅಪ್ಲೈ ಮಾಡಿ ಹೋದ್ರೆ ಅವರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಒಂದು ಪೇ ಸ್ಕೇಲ್ ಇರುತ್ತೆ, ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಒಂದು ಬೇರೆ ಪೇ ಸ್ಕೇಲ್ ಇದೆ. ಸ್ಟೇಟ್ ಗೌರ್ಮೆಂಟ್ ಅಲ್ಲೂ ಕೂಡ KPSC ಮೂಲಕ ನೇಮಕಾತಿಗಳಾಗ್ತವೆ, KEA ಮೂಲಕ ಕೂಡ ಕೆಲವು ನೇಮಕಾತಿಗಳಾಗ್ತವೆ ಜೂನಿಯರ್ ಇಂಜಿನಿಯರ್ಸ್ಗೆ. ಈಗ ಸಿವಿಲ್ ಅವರಾದ್ರೆ ಅವ್ರಿಗೆ PWD ಡಿಪಾರ್ಟ್ಮೆಂಟ್, ಆಮೇಲೆ BWSSB, KPCL, KPTCL ಈ ರೀತಿ ಸಿವಿಲ್ಗೂ ಕೂಡ ಕಾಲ್ ಮಾಡ್ತಾರೆ. ಎಲೆಕ್ಟ್ರಿಕಲ್ ಕೂಡ ಎಲೆಕ್ಟ್ರಿಕಲ್ KPTCL, KPCL, ಬೆಸ್ಕಾಂ, ಇನ್ನ ಯಾವುದು ಈ ಎಲೆಕ್ಟ್ರಿಕ್ ಸಪ್ಲೈ ನಿಗಮಗಳಿದಾವೆ ಅವರೆಲ್ಲರೂ ಕೂಡ ಎಲೆಕ್ಟ್ರಿಕಲ್ ಅವ್ರಿಗೂ ಕಾಲ್ ಮಾಡ್ತಾರೆ. ಮೆಕ್ಯಾನಿಕಲ್ಗೂ ಕೂಡ ಒಂದಷ್ಟು ಕಾಲ್ಗಳು ನಡೀತವೆ ಗೌರ್ಮೆಂಟ್ ಕಡೆಯಿಂದ. RTO ಆಫೀಸಲ್ಲೂ ಕೂಡ ಮೆಕ್ಯಾನಿಕಲ್ ಡಿಪ್ಲೊಮಾ ಆಗಿರೋರು ಬೇಕಾಗ್ತದೆ. ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಅಲ್ಲೂ ಬೇಕಾಗ್ತಾರೆ, BEL, BHEL, ಆಮೇಲೆ BEML, ಈ ತರ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಇರ್ತಾವಲ್ಲ, PSU ಅಂತ ಕರಿತೀವಿ, ಅವಕ್ಕೂ ಕೂಡ ಕಾಲ್ ಮಾಡ್ತೇವೆ. BEL ಅಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆಗಿರೋರಿಗೆ ಒಂದು ಹ್ಯೂಜ್ ರಿಕ್ರೂಟ್ಮೆಂಟೇ ನಡೆಯುತ್ತೆ. ಡಿಪ್ಲೊಮಾ ಆಗಿರೋರೇ ಬೇಕು, ಬಿಕಾಸ್ ಅಲ್ಲಿ ವರ್ಕ್ಮೆನ್ಶಿಪ್ ಅಂದ್ರೆ ಕೆಲಸ ಪ್ರಾಕ್ಟಿಕಲ್ ಆಗಿ ಜಾಸ್ತಿ ನಾಲೆಡ್ಜ್ ಇರುವಂತವ್ರು ಅಂಡ್ ವರ್ಕಿಂಗ್ ಕ್ಲಾಸ್ ಹೋಗುವಂತ ಬೇಕಾಗಿರುತ್ತೆ, ಬಿಕಾಸ್ ಅವರೆಲ್ಲ ಸ್ಕಿಲ್ಡ್ ಆಗಿರ್ತಾರೆ. ಸೊ ಅಂಡ್ BHEL ಆದ್ರೆ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್, ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಎಲ್ಲ ಕಾಲ್ ಆಗುತ್ತೆ. ಸಿವಿಲ್ ಇಂಜಿನಿಯರ್ಸ್ಗೂ 1-2 ಪೋಸ್ಟ್ ಇರ್ತವೆ PSUಗಳಲ್ಲಿ, ಅದಕ್ಕೂ ಕಾಲ್ಗಳು ಆಗ್ತವೆ. ಅಂಡ್ ಅವರು ಫಿಕ್ಸ್ ಮಾಡಿರೋಂಥ ಪೇ ಸ್ಕೇಲ್ ಇರುತ್ತೆ. ಇಟ್ ವಿಲ್ ಬಿ ಮೋರ್ ದನ್ 35,000. ಓಕೆ ಸರ್, ಓಕೆ. ಆಮೇಲೆ ಪ್ರೈವೇಟ್ ಅಲ್ಲೂ ಕೂಡ ಬೇರೆ ಬೇರೆ ಕೆಲಸಗಳು ಇರುತ್ತಲ್ಲ ಸರ್? ಪ್ರೈವೇಟ್ ಅಲ್ಲಿ ಕೂಡ ಹುಡುಕಿದ್ರೆ ಸಿಗುತ್ತೆ? ಪ್ರೈವೇಟ್ ಅಲ್ಲೂ ಕೂಡ ಇರ್ತವೆ. ಈಗ ಸಿವಿಲ್ ಇಂಜಿನಿಯರ್ ಅಂತ ತಗೊಂಡ್ರೆ ಅವರು ಒಬ್ಬ ಇಂಜಿನಿಯರ್ ನ ಕೆಳಗಡೆ ಸೈಟ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ಬೋದು. ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗೂ ಕೂಡ ಈ ಬಾಷ್, ಮಹೀಂದ್ರಾ ಏರೋಸ್ಪೇಸ್, ಸೊ ಈ ರೀತಿ ಇರುವಂತ ಮೆಕ್ಯಾನಿಕಲ್ ಬೇಸ್ ಇರುವಂತ, ಪ್ರೊಡಕ್ಷನ್ ಬೇಸ್ ಇರುವಂತ ಕಂಪನಿಗಳು ಡಿಪ್ಲೊಮಾ ಹೈರ್ ಮಾಡ್ಕೊಳ್ತವೆ, ಡಿಪ್ಲೊಮಾ ಸ್ಟೂಡೆಂಟ್ಸ್ ನ ಹೈರ್ ಮಾಡ್ಕೊಳ್ತಾರೆ. ಫ್ರೆಶರ್ಗೆನೆ ಒಳ್ಳೆ ಕಂಪನಿಗಳಾದ್ರೆ ನಮ್ಮ ಕಾಲೇಜಿನಲ್ಲೇ 28,000ವರೆಗೂ ಪ್ಯಾಕೇಜ್ ಸಿಕ್ಕಿದೆ ಒಂದು ತಿಂಗಳಿಗೆ. ಕೆಲವರಿಗೆ 10,000ಕ್ಕೂ ಪ್ಯಾಕೇಜ್ ಸಿಕ್ಕಿದೆ. ಸೊ ಈ ರೀತಿ ಡಿಫರೆನ್ಸ್ ಇದೆ. ಪ್ರೈವೇಟ್ ಅಲ್ಲಿ ಅವರು ಎಷ್ಟು ಸ್ಕೇಲ್ ಫಿಕ್ಸ್ ಮಾಡಿರ್ತಾರೆ ಅಷ್ಟು ಸಿಗುತ್ತೆ. ಸುಮಾರು 28,000 ಅಂತ ಇಟ್ಕೋಬಹುದು ಫ್ರೆಶರ್ಗೆ ಪ್ರೈವೇಟ್ ಅಲ್ಲಿ. ಸೊ ಇನ್ನೊಂದು ಸರ್, ಈ ಫ್ಯಾಷನ್ ಟೆಕ್ನಾಲಜಿ ಬಗ್ಗೆ ಅವಾಗ ಹೇಳಿದ್ರಿ, ತುಂಬಾ ಜನ ನಮ್ಮ ಸ್ಟೂಡೆಂಟ್ಸ್ ಅದನ್ನ ಕಮೆಂಟ್ ಮಾಡಿದ್ರು. ಅದು SJP ಅಲ್ಲಿ ಇದೆಯಲ್ಲ ಸರ್, ಅದು ಫ್ಯಾಷನ್ ಟೆಕ್ನಾಲಜಿ? ಇದೆ.
ಅಲ್ಲೂ ಇದೆ, ಮತ್ತೆ ಕೆಲವು ಏಡೆಡ್ ಕಾಲೇಜಸ್ ಅಲ್ಲೂ ಇರುತ್ತೆ. ಹೊಸದಾಗಿ ಪರ್ಮಿಷನ್ ತಗೊಂಡು ಇದು ಸ್ಟಾರ್ಟ್ ಮಾಡಿರ್ತಾರೆ, ಕಾಲೇಜಲ್ಲಿ ಕೋರ್ಸ್ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಅದ್ರ ಸರ್ಕಾರ ಹೀಗೆ ಸೀಟ್ ಮ್ಯಾಟ್ರಿಕ್ಸ್ ಅಂತ ಬಿಡುತ್ತೆ. ಈ ಇಂಥ ಕಾಲೇಜಲ್ಲಿ ಈ ಕೋರ್ಸ್ಗೆ ಇಷ್ಟು ಸೀಟ್ ಇದೆ, ಜನರಲ್ ಮೆರಿಟ್ ಕೋಟಾ ಇಷ್ಟು ಸೀಟ್ ಇದೆ, 2A ಇಷ್ಟು ಸೀಟ್ ಇದೆ, SC ST ಇಷ್ಟು ಸೀಟ್ ಇದೆ ಅಂತ ಸೀಟ್ ಮ್ಯಾಟ್ರಿಕ್ಸ್ ಅಂತ ಬಿಡುತ್ತೆ. ಅದನ್ನ ನೋಡ್ಕೊಂಡು ಹೊಸದಾಗಿ ಕೋರ್ಸ್ ತಗೊಂಡಿರೋ ಕಾಲೇಜ್ಗಳು, ಕೋರ್ಸ್ ಈ ಸತಿಯಿಂದ ಸ್ಟಾರ್ಟ್ ಆಗ್ತಿರೋ ಕಾಲೇಜ್ಗಳು ಮಾಹಿತಿಗಳನ್ನ ನಮಗೆ ಪಡ್ಕೋಬಹುದು, ಸಿಗುತ್ತೆ. ಓಕೆ ಸರ್. ನೆಕ್ಸ್ಟ್ ಸರ್ ಲಾಸ್ಟ್ ಜಸ್ಟ್ ಅನ್ಸಿದ್ದು ಸರ್ ಏನಂದ್ರೆ, ಇವಾಗ ನಿಮ್ ಪ್ರಕಾರ ಸರ್ ಇವಾಗ ಯಾವ್ದು ಬೆಸ್ಟ್ ಕೋರ್ಸ್ ಪ್ರಶ್ನೆ ಬಂದೇ ಬರುತ್ತೆ. ಈಗ ಟ್ರೆಂಡಿಂಗು ಯಾವ್ದು ತಗೊಳ್ಬೇಕು ನಮ್ಮ ಸ್ಟೂಡೆಂಟ್ಸು, ಸೊ ದಟ್ ಅವ್ರಿಗೆ ಒಂದು ನಾಳೆ ಅವ್ರಿಗೊಂದು ಜಾಬ್ ಸೆಕ್ಯೂರಿಟಿ ಇರ್ಬೋದು. ಯಾವ್ದ್ರಲ್ಲೂ ನನ್ ಕೇಳಿದ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಸರ್ ಈಗ. ಬಟ್ ನಿಮ್ ಪ್ರಕಾರ ಯಾವ್ದು ಜಾಬ್, ಯಾವ ಸ್ಟ್ರೀಮ್ ಅಲ್ಲಿ ಹೋದ್ರೆ ಇವಾಗ ಬೆಸ್ಟ್, ನಿಮ್ಮ ಒಪಿನಿಯನ್ ಸರ್ ಇದ್ರ ಬಗ್ಗೆ? ಜಾಬ್ ಸೆಕ್ಯೂರಿಟಿ ಅನ್ನೋದಕ್ಕಿಂತ ಸರ್, ಯಾವುದೇ ಕೋರ್ಸ್ ತಗೊಂಡ್ರು ಅದರಲ್ಲಿ ಎಕ್ಸೆಲ್ ಆದ್ರೆ ಅವರು ಆಬ್ವಿಯಸ್ಲಿ ಅವ್ರಿಗೆ ಒಳ್ಳೆ ಜಾಬ್ ಸಿಗುತ್ತೆ. ದರ್ ಇಸ್ ಜಾಬ್. ಸ್ಕಿಲ್ ಇಂಡಿಯಾ, ಇವಾಗ ನಮ್ ಸ್ಕಿಲ್ ಇದ್ರೇನೆ ಕೆಲಸ. ನಾವು ಕೆಲ್ಸಕ್ಕೆ ಹೋದ್ರು ಕೂಡ ನಾವು ಅಲ್ಲಿ ಕೆಲಸನ ಸ್ಕಿಲ್ ಕಲ್ಸ್ಕೊಡ್ತಾರೆ, ಆಮೇಲೆನೆ ಅವ್ರು ನಮಗೆ ಕೆಲಸ ಕೊಡೋದು. ಅಂಡ್ ಬೆಸ್ಟ್ ಕೋರ್ಸ್ ಅಂತ ಯಾವ್ದಿಲ್ಲ, ಅವ್ರು ಪ್ಯಾಷನೇಟ್ ಆಗಿರ್ಬೇಕು. ಈ ಕೋರ್ಸ್ ನನಗೆ ಇಷ್ಟ, ನಾನು ಇದನ್ನೇ ಮಾಡ್ತೀನಿ, ನನಗೆ ಸಿವಿಲ್ ಇಂಜಿನಿಯರಿಂಗ್ ಅಂದ್ರೆ ಇಷ್ಟ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವೆಹಿಕಲ್ಗಳ ಬಗ್ಗೆ ತಿಳ್ಕೊಳ್ಳೋದು ಅಂದ್ರೆ ಇಷ್ಟ, ಏರೋಪ್ಲೇನ್ಸ್ ಏರೋನಾಟಿಕಲ್ ಇಂಜಿನಿಯರಿಂಗ್ ಏರೋಸ್ಪೇಸ್ ಬಗ್ಗೆ ತಿಳ್ಕೊಳ್ಳೋದು ಅಂದ್ರೆ ಇಷ್ಟ ನನಗೆ ಅಂತಂದ್ರೆ ಏರೋನಾಟಿಕಲ್ ಇಂಜಿನಿಯರಿಂಗ್ ತಗೋಬಹುದು. ಅಂಡ್ ನಾನು ಸಾಫ್ಟ್ವೇರ್ ಇಂಜಿನಿಯರೇ ಆಗ್ಬೇಕು ಅಂತ ಇಷ್ಟ ಇದ್ರೆ ಕಂಪ್ಯೂಟರ್ ಸೈನ್ಸ್ IS ತಗೋಬಹುದು. ಎಲೆಕ್ಟ್ರಾನಿಕ್ಸ್ ಅಲ್ಲಿ ನನಗೆ ಇಷ್ಟ ಇದೆ ಅಂದ್ರೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ತಗೋಬಹುದು. ತುಂಬಾ ವಾಸ್ಟ್ ಕೋರ್ಸ್ ಇದೆ. ನಮ್ಮ ಸರ್ಕಾರ ತುಂಬಾ ಒಂದು ಕೋರ್ಸ್ ನ ಕೊಡ್ತಿದೆ. ಇಂಟೀರಿಯರ್ ಡಿಸೈನಿಂಗ್ ಕೋರ್ಸ್ ಕೂಡ ಇದೆ ನಮ್ಮ BTA ಅಲ್ಲಿ. ಅಂಡ್ ಹೊಸದಾಗಿ ಮೆಟಲರ್ಜಿ ಅಂಡ್ ಲೆದರ್ ಟೆಕ್ನಾಲಜಿ ಅಂತ ಇದೆ, ಸಿರಾಮಿಕ್ಸ್ ಇದೆ, ಕೆಮಿಕಲ್ ಇಂಜಿನಿಯರಿಂಗ್ ಇದೆ, ಅಂಡ್ ಡಿಪ್ಲೊಮಾ ಇನ್ ಸಿನಿಮಾಟೋಗ್ರಫಿ ಕೂಡ ಇದೆ, ಸೌಂಡ್ ಇಂಜಿನಿಯರಿಂಗ್ ಇದೆ. ಸೊ ಇವಾಗ ಯಾರೋ ಒಬ್ರು ಡೈರೆಕ್ಟರ್ ಆಗ್ಬೇಕು, ನಾನು ಕ್ಯಾಮ್ರಾಮನ್ ಆಗ್ಬೇಕು ಅಂತಿರೋರು ಡಿಪ್ಲೊಮಾ ಇನ್ ಸಿನಿಮಾಟೋಗ್ರಫಿ ತಗೋಬಹುದು. ಅಂಡ್ ಸೌಂಡ್ ಬಗ್ಗೆ ನನಗೆ ತುಂಬಾ ಇಂಟ್ರೆಸ್ಟ್ ಇದೆ, ಸೌಂಡ್ ಇಂಜಿನಿಯರ್ ಆಗ್ಬೇಕು ನಾನು, ಅದೊಂದು ಮೂವಿಯಲ್ಲಿ ಸೌಂಡ್ ಇಂಜಿನಿಯರ್ ಆಗ್ಬೇಕು, ಐ ವಾಂಟ್ ಟು ಬಿಕಮ್ ಅ ಬಿಗ್ ಸೌಂಡ್ ಇಂಜಿನಿಯರ್. ಸೊ ಈ ರೀತಿ ಎಲ್ಲ ಇದ್ರೆ ಸೌಂಡ್ ಇಂಜಿನಿಯರಿಂಗ್ ಕೂಡ ಇದೆ, ಅದನ್ನು ತಗೋಬಹುದು ಅವರು. ಫ್ಯಾಷನ್ ಟೆಕ್ನಾಲಜಿ ಇದೆ, ಐ ವಾಂಟ್ ಟು ಬಿಕಮ್ ಅ ಫ್ಯಾಷನ್ ಡಿಸೈನರ್, ಫ್ಯಾಷನ್ ಟೆಕ್ನಾಲಜಿ ಇದೆ, ಫ್ಯಾಬ್ರಿಕೇಶನ್ ಟೆಕ್ನಾಲಜಿ ಅಂಡ್ ಫ್ಯಾಬ್ರಿಕೇಶನ್ ಟೆಕ್ನಾಲಜಿ ಅಂತ. ಸೊ ಈ ರೀತಿ ವಾಸ್ಟ್ ಇದೆ. ಅಂದ್ರೆ ಅವ್ರಿಗೆ ನಾನು ಏನ್ ಮಾಡ್ಬೇಕು, ನಾನು ಏನ್ ಆಗ್ಬೇಕು ಅನ್ನೋದು ಇದ್ದು ಆ ಕೋರ್ಸ್ ನ ಅವ್ರು ತಗೋಬೇಕು. ಬೆಸ್ಟ್ ಕೋರ್ಸ್, ಸೇಫೆಸ್ಟ್ ಕೋರ್ಸ್ ಅಂತ ಯಾವುದೂ ಇಲ್ಲ. ಓಕೆ, ಕರೆಕ್ಟ್ ಸರ್. ಓಕೆ, ಬಿಕಾಸ್ ಐ ಕ್ಯಾನಾಟ್ ಟೆಲ್ ದಟ್. ಅದೇ, ಎಸ್ ಸರ್, ಕರೆಕ್ಟ್ ಸರ್. ಸ್ಟೂಡೆಂಟ್ಸ್ ಇವಾಗ ಮೇ ಬಿ ವಿ ಹ್ಯಾವ್ ಕವರ್ಡ್ ಇದು ಜನರಲಿ ಬರೋ ಪ್ರಶ್ನೆಗಳು ಸರ್. ಇನ್ನೇನಾದ್ರೂ ನಿಮ್ಗೆ ಲಾಸ್ಟ್ ಒಪಿನಿಯನ್ ಇದ್ರೆ ವಿ ಕ್ಯಾನ್ ಗೋ ಹೆಡ್ ಸರ್. ಇನ್ನೇನಾದ್ರೂ ಹೇಳ್ಬೇಕು ಅನ್ಸಿದ್ರೆ ಹೇಳಿ. ನಾವು ಸ್ಟೂಡೆಂಟ್ಸ್ ಗಳಿಗೆ ಹೇಳೋದು, ಪ್ರತಿ ವರ್ಷ ನಾವು ನೋಡ್ಕೊಂಡು ಬರ್ತಾ ಇರೋ ತರ ಡಿಪ್ಲೊಮಾ ಅಪ್ಲಿಕೇಶನ್ಸ್ ಪ್ರತಿ ವರ್ಷ ಕಡಿಮೆ ಆಗ್ತಾನೆ ಬರ್ತಾ ಇದೆ. ಅದು ಆಶ್ಚರ್ಯ ಆಗ್ತಿದೆ ನಮ್ಗೆ. ಯಾಕೆ ಅಂದ್ರೆ ಈಗ ತುಂಬಾ ಜಾಬ್ ಆಪರ್ಚುನಿಟೀಸ್ ಇದೆ ಡಿಪ್ಲೊಮಾಗೆ, ತುಂಬಾ ಜಾಬ್ ಆಪರ್ಚುನಿಟೀಸ್ ಇದೆ. ಗವರ್ಮೆಂಟ್ ಇಂದ ಕಾಲ್ ಮಾಡ್ತಾ ಇದ್ದಾರೆ, ಬೆಸ್ಕಾಂ ಇಂದ ಕಾಲ್ ಮಾಡಿದ್ರು, ರೀಸೆಂಟ್ ಆಗಿ PWD ಇಂದ ಕಾಲ್ ಮಾಡಿದ್ರು, ವಾಟರ್ ರಿಸೋರ್ಸ್ ಇಂಜಿನಿಯರಿಂಗ್ ಇಂದ ಕಾಲ್ ಮಾಡಿದ್ರು. ಸೊ BEL ಅಲ್ಲಿ ಪ್ರತಿ ವರ್ಷ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್ ಇಂಜಿನಿಯರ್ ಓದಿರೋ ಡಿಪ್ಲೊಮಾ ಸ್ಟೂಡೆಂಟ್ಸ್ ಗೆ ಕಾಲ್ ನಡೀತಾ ಇರತ್ತೆ. 100-150 ಪೋಸ್ಟ್ ಬರ್ತಾ ಇರ್ತಾರೆ. ತುಂಬಾ ಆಪರ್ಚುನಿಟಿ ಇದೆ. ಬಟ್ ಯಾಕೆ ಈ ರೀತಿ ಕಡಿಮೆ ಆಗ್ತಾ ಇದೆ ನಮ್ಮ ಡಿಪ್ಲೊಮಾಗೆ ಅಡ್ಮಿಷನ್ಸ್ ಅಂತ ಇವಾಗ್ಲೂ ಕೂಡ ನಮ್ಗೆ ಕಂಡುಹಿಡಿಯಕ್ ಆಗ್ತಾ ಇಲ್ಲ. ಅಂಡ್ ನಾನು ಎಲ್ಲಾರ್ಗು ಹೇಳೋದೇನಂದ್ರೆ, PUC ಮಾಡಿ ಇಂಜಿನಿಯರಿಂಗ್ ಮಾಡೋರ್ಗಿನ್ನ ಡಿಪ್ಲೊಮಾ ಮಾಡಿ ಇಂಜಿನಿಯರಿಂಗ್ ಮಾಡಿ. ಡಿಪ್ಲೊಮಾದಲ್ಲಿ ಯು ವಿಲ್ ಗೆಟ್ ಬೇಸಿಕ್ ನಾಲೆಜ್ ರಿಗಾರ್ಡಿಂಗ್ ದ ಇಂಜಿನಿಯರಿಂಗ್. ಯು ವಿಲ್ ಲರ್ನ್ ಮೆನಿ ಥಿಂಗ್ಸ್ ಪ್ರಾಕ್ಟಿಕಲಿ, ಯು ವಿಲ್ ಸಿ ಮೆನಿ ಥಿಂಗ್ಸ್ ಪ್ರಾಕ್ಟಿಕಲಿ. ಇಟ್ ವಿಲ್ ಬಿ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ದ ಇಂಜಿನಿಯರಿಂಗ್ ಇನ್ ಬ್ಯಾಚುಲರ್ ಡಿಗ್ರಿ. ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ನೀವು ಡಿಪ್ಲೊಮಾದಲ್ಲಿ ಓದ್ಕೊಂಡು ನೀವು BE ಮಾಡ್ತಾ ಇದ್ದೀರಾ ಅಂದ್ರೆ ತುಂಬಾ ಚೆನ್ನಾಗಿ ಸಬ್ಜೆಕ್ಟ್ಸ್ ನ ಅರ್ಥ ಮಾಡ್ಕೋಬಹುದು. ನಾನೇನಾದ್ರೂ ಸಜೆಸ್ಟ್ ಮಾಡ್ತೀನಿ ಇಂಜಿನಿಯರಿಂಗ್ ಮಾಡಿ, ಬೇರೆ ಯಾರಿಗಾದ್ರೂ ಇಂಜಿನಿಯರಿಂಗ್ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ಟೇಕ್ ಡಿಪ್ಲೊಮಾ, ಡೂ 3 years of ಡಿಪ್ಲೊಮಾ ಕೋರ್ಸ್, ಗೋ ಲ್ಯಾಟರಲ್ ಎಂಟ್ರಿ ಫಾರ್ BE,
ಡೈರೆಕ್ಟ್ ಆಗಿ ಥರ್ಡ್ ಸೆಮಿಸ್ಟರ್ಗೆ ಹೋಗ್ತೀರಾ, ಯಾವ್ಯಾವ ಸ್ಟ್ರೀಮ್ ನೀವು ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ತಗೊಂಡಿದ್ರೆ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಲ್ಯಾಟ್ರಲ್ ಎಂಟ್ರಿ ಆಗುತ್ತೆ. ಫಸ್ಟ್ ಸೆಕೆಂಡ್ ಸೆಮಿಸ್ಟರ್ ಓದಲ್ಲ, ಥರ್ಡ್ ಸೆಮಿಸ್ಟರ್ ಡೈರೆಕ್ಟ್ ಹೋಗ್ತೀರಾ. ಸೊ ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್, ಏಯ್ತ್ 3 ವರ್ಷ ಓದ್ತೀರಾ ಇಂಜಿನಿಯರಿಂಗ್. ನೀವು ಇಂಜಿನಿಯರಿಂಗ್ ಹೋಗಕ್ ಮುಂಚೆನೆ ಡಿಪ್ಲೊಮಾದಲ್ಲಿ ಅದರ ಬಗ್ಗೆ ಬೇಸಿಕ್ ನಾಲೆಡ್ಜ್ ನ ತಗೊಂಡಿರ್ತೀರಾ. ಆಲ್ಮೋಸ್ಟ್ ಇಂಜಿನಿಯರಿಂಗ್ ಅಲ್ಲಿ ಏನಿದೆ 30% ಸಬ್ಜೆಕ್ಟ್ಸ್ ಡಿಪ್ಲೊಮಾದಲ್ಲಿದೆ. ಸೊ ಓಕೆ ಸರ್. ಇನ್ನೂ ಏನಾದ್ರು ಪ್ರಶ್ನೆಗಳಿದ್ರೆ ನಿಮ್ಮ ಮೇಲ್ ಐಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ ಸರ್. ನಿಮ್ಗೆ ಓಕೆ ಆದ್ರೆ ಸೊ ಸ್ಟೂಡೆಂಟ್ಸ್ ಕ್ಯಾನ್ ಕಾಂಟ್ಯಾಕ್ಟ್ ಏನಾದ್ರು ಇದ್ರೆ ನಿಮ್ಮ ಮೇಲ್ ಐಡಿ. ಓಕೆ ಸರ್. ಸೊ ಸ್ಟೂಡೆಂಟ್ಸ್ ಅಂಡ್ ಫ್ರೆಂಡ್ಸ್ ಯಾರೆಲ್ಲ ಇದನ್ನ ನೋಡ್ತಾ ಇದ್ದೀರಾ, ಸೊ ಥ್ಯಾಂಕ್ ಯು ಚಂದ್ರಶೇಖರ್ ಸರ್. ತುಂಬಾ ಎಲಾಬ್ರೇಟ್ ಆಗಿ ಇನ್ ಡೀಟೇಲ್ ನಮ್ಮೆಲ್ಲ ಸ್ಟೂಡೆಂಟ್ಸ್ ಗಳಿಗೆ ಒಂದು ಐಡಿಯಾ ಸಿಕ್ಕಿದೆ ಅನ್ಕೊಂಡಿದ್ದೀನಿ. ಸೊ ಇನ್ನೇನು ಪ್ರಶ್ನೆ ಇದ್ರು ಯು ಕ್ಯಾನ್ ಆಲ್ಸೋ ಪುಟ್ ಇನ್ ಕಮೆಂಟ್ ಬಾಕ್ಸ್, ಸರ್ ಕೂಡ ಮೇಲ್ ಮಾಡಬಹುದು. ಸೊ ವಿ ವಿಲ್ ರಿಪ್ಲೈ ಯು ಬ್ಯಾಕ್. ಸೊ ಮತ್ತೊಮ್ಮೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್ ಟು ದಿಸ್ ಶೋ. ಸೊ ಬಂದು ಸ್ಟೂಡೆಂಟ್ಸ್ ಒಂದು ಐಡಿಯಾ. ಥ್ಯಾಂಕ್ ಯು ಸರ್. ಮಾತಾಡೋದಕ್ಕೆ ಟೈಮ್ ಸ್ವಲ್ಪ ಕಡಿಮೆನೇ ಇದೆ. ಡಿಪ್ಲೊಮಾ ಬಗ್ಗೆ ಮಾತಾಡಬೇಕು ಅಂದ್ರೆ ಇಟ್ಸ್ ವಾಸ್ಟ್ ಸಿಲೆಬಸ್. ಅಂದ್ರೆ ತುಂಬಾ ಕೋರ್ಸ್ಗಳಿದೆ, ಎಷ್ಟೊಂದು ಕೋರ್ಸ್ ಇದೆ. ಅವ್ರು ಪ್ಯಾಷನೇಟ್ ಆಗಿ ನಾನು ಇದನ್ನೇ ಮಾಡ್ತೀನಿ ಅಂತ ತಗೊಳ್ಳೋಂತ ಕೋರ್ಸ್ಗಳು ತುಂಬಾ ಇದೆ. ಅದ್ರ ಬಗ್ಗೆ ಎಲ್ಲ ಹೇಳೋದಕ್ಕೆ ಇದು ಸ್ವಲ್ಪ ಶಾರ್ಟ್ ಟೈಮ್ ಆಯ್ತು. ಯೂಶಲ್ ಆಗಿ ನಾವು ನಿಮ್ಗೆ ಗೊತ್ತಿರೋ ಹಾಗೆ ಕೆರಿಯರ್ ಗೈಡೆನ್ಸ್ ಅಂತೆಲ್ಲ ಹೋಗಿ ಎಲ್ಲ ಸ್ಕೂಲ್ಗಳಿಗೆ ಹೋಗಿ ಹೀಗೀಗ್ ಮಾಡ್ಬೋದು ಅಂತೆಲ್ಲ ಹೇಳಿ ಬರ್ತಾ ಇದ್ವಿ. ಕರೆಕ್ಟ್ ಸರ್. ಹೌದು ಹೌದು. So anyhow sir, thank you for giving this opportunity to reach my message to the students of Karnataka. Definitely sir. ತುಂಬಾ ಸ್ಟೂಡೆಂಟ್ಸ್ ಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸೊ ನಾವು ಕೂಡ ಇದನ್ನ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಗೆ ತಲುಪೋ ರೀತಿ ಪ್ರಯತ್ನ ಪಡ್ತೀವಿ ಸರ್. ಸೊ ಥ್ಯಾಂಕ್ಸ್ ಫಾರ್ ಕಮಿಂಗ್ ಟು ದಿ ಶೋ. ಸೊ ಫ್ರೆಂಡ್ಸ್, ಇವಾಗ ವಿ ವಿಲ್ ಎಂಡ್ ದಿಸ್ ಶೋ. ಸೊ ಎಂಡ್ ಮಾಡ್ತಾ ಸರ್ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ, ಸೊ ಇದೆಲ್ಲ ನಿಮ್ಗೆ ಹೆಲ್ಪ್ ಆಗಿದೆ ಅನ್ಕೊಂಡಿದ್ದೀನಿ. ಇನ್ನೂ ಬೇರೆ ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀರಾ ಅವ್ರಿಗೆಲ್ಲ ನೀವು ಇದನ್ನ ಶೇರ್ ಮಾಡಿ, ಅವ್ರಿಗೊಂದು ಐಡಿಯಾ ಸಿಗ್ಲಿ. ಸೊ ಈ ಐಡಿಯಾ ಮೇಲೆ ನಿಮ್ಗೆ ಪೇರೆಂಟ್ಸ್ ಗಳಿಗೂ ಕೂಡ ಇದ್ರ ಬಗ್ಗೆ ಅಂದಾಜಿಲ್ಲ ಅಂದ್ರೆ ಅವ್ರಿಗೂ ವಿಡಿಯೋ ತೋರಿಸಿ ಅಲ್ವಾ ಸರ್? ಅವ್ರಿಗೂ ವಿಡಿಯೋ ತೋರಿಸಿ ಪೇರೆಂಟ್ಸ್ ಹೇಳೋದೇ ಇದು, ಅವ್ರು ನೀವೇನ್ ಇಷ್ಟಪಟ್ಟಿದ್ರೆ ಅದನ್ನ ಮಕ್ಳಿಗೆ ಮಾಡಿಸ್ಬೇಡಿ. ಮಕ್ಳು ಯಾವ್ದ್ರಲ್ಲಿ ಎಕ್ಸೆಲ್ ಆಗಿರ್ತಾರೆ, ಅವ್ರು ಯಾರೋ ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾ ಇದಾರೆ, ಅವ್ರಿಗೆ ತುಂಬಾ ಇಂಟ್ರೆಸ್ಟ್ ಇದೆ, ಅವ್ರಿಗೆ ಒಳ್ಳೆ ಸ್ಕಿಲ್ ಇದೆ ಈ ವಿಜುವಲೈಸೇಷನ್ ಅಲ್ಲಿ, ಅಂದ್ರೆ ಅವ್ರನ್ನ ಇಂಟೀರಿಯರ್ ಡಿಸೈನಿಂಗು ಈ ತರ ಕೋರ್ಸ್ಗಳಿಗೆ ಹಾಕಿ. ನಾನು ನನ್ನ ಮಗನ ಸಿವಿಲ್ ಇಂಜಿನಿಯರ್ ಮಾಡ್ಬೇಕು ಅಂತ ಆಸೆ ಇದೆ ಅಂತೇಳಿ ನಿಮ್ಮ ಆಸೆಗಳನ್ನ ಅವ್ರಿಗೆ ಇಂಪೋಸ್ ಮಾಡಿ ದಯವಿಟ್ಟು ಅದನ್ನ ಮಾಡಿ. ತುಂಬಾ ಒಳ್ಳೆ ಇದು ಹೇಳಿದ್ರಿ ಸರ್, ವೆರಿ ರೈಟ್ ಮೆಸೇಜ್ ಅಟ್ ದ ಎಂಡ್. ಸೊ ಸ್ಟೂಡೆಂಟ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ಕಂಪ್ಲೀಟ್ ಶೋ. ಸೊ ಇನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇಷ್ಟು ಹೇಳ್ತಾ ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ವಿಲ್ ಎಂಡ್ ದಿಸ್ ಶೋ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.